4,500 ಸ್ವಾಮಿನಾಥನ್ ಅವರ C2+50 ಮಾನದಂಡದಲ್ಲಿ 4,500 ರೂಪಾಯಿ ಕಬ್ಬು 1 ಟನ್ನಿಗೆ ಕನಿಷ್ಠ ಬೆಲೆ ಅಂತ ಹೇಳಿ ಘೋಷಣೆ ಮಾಡಿ. ಎಷ್ಟು ಹೇಳಿ? 4,500. ಸಿದ್ದರಾಮಯ್ಯನವ್ರು ಘೋಷಣೆ ಮಾಡಿರೋದು ಯಾವ ಲೆಕ್ಕ? ಅದು ಇದು ಯಾವ ಲೆಕ್ಕ? ನಿಮ್ಗೇನಾರ ತಲೆ ಬುಡ ಇದೆಯಾ ಮಿಸ್ಟರ್ ಸಿದ್ದರಾಮಯ್ಯನವ್ರೆ? ನಿಮ್ ಸರ್ಕಾರಕ್ಕೆ ನಿಮಗೆ ಅಡ್ವೈಸ್ ಮಾಡಕ್ಕಿದಾರಲ್ಲ ಎಕನಾಮಿಸ್ಟ್ಗಳು, ಅವಕ್ಕೇನಾರ ತಲೆ ಬುಡ ಇದೆಯಾ? ಇಂಥ ತಲೆ ಬುಡ ಇಲ್ಲದೆ ಲೆಕ್ಕ ಹಾಕ್ತಕ್ಕಂಥ ನಿಮ್ಮ ಸರ್ಕಾರದ ತೀರ್ಮಾನ ಏನಿದೆ? ಇವತ್ತೇನು ನಾವು 3,200 ಅದು 11.25 ಇಳುವರಿ ಇದ್ರೆ 3,300 ಅದಕ್ಕೆ ಸರ್ಕಾರದಿಂದ 50 ರೂಪಾಯಿ. ಇದನ್ನ ನಾವು ಒಪ್ಕೋಬೇಕಾ ಬೇಡ? ಇದನ್ನ ಸಿದ್ದರಾಮಯ್ಯನವ್ರಿಗೆ ಹೇಳೋಣ. ಈ ಸಭೆ ಮೂಲಕ ನಿಮ್ಮ ಘೋಷಣೆ ಆಗಿರ್ತಕ್ಕಂಥ ತೀರ್ಮಾನವನ್ನ ಮುಧೋಳದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಬಹಳ ದೊಡ್ಡ ಸಂಖ್ಯೆಯ ರೈತರು ನಾವು ತಿರಸ್ಕಾರ ಮಾಡಿದ್ದೇವೆ. ಹೇಳ್ಬೋದು ತಾನೆ? ಇನ್ನೊಂದ್ಸಾರಿ ಚಪ್ಪಾಳೆ ಹೊಡೀರಿ, ಸಿದ್ದರಾಮಯ್ಯ ಕೇಳ್ಬೇಕಲ್ಲ. ಎರಡನೇದು ಮತ್ತೊಂದು ಬಹುಮುಖ್ಯವಾದ ಕಾರಣ. ಇದನ್ನ ನೀವು ಕೂಡ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದರ ಆಧಾರದಲ್ಲಿ ನೀವು ಪ್ರಶ್ನೆ ಮಾಡಬೇಕು. ಇಳುವರಿ ಅಂತಾರಲ್ಲ, ಇಳುವರಿ ಅಂದ್ರೇನು? ಇಳುವರಿ ಅಂದ್ರೆ ಏನು? ಇದು ಅದೇ ಅಪ್ಪ, ಬೆಳೆ ಬೆಳೆಯೋದು ಅದೊಂದು ಸರಿ. ಆದ್ರೆ ಈ ಇಳುವರಿ ಅಂತೀವಲ್ಲ, 1 ಟನ್ ಕಬ್ಬನ್ನ ಕ್ರಷ್ ಮಾಡಿ ಅದರ ರಸ ತೆಗೆದು ಅದನ್ನ ಸಕ್ಕರೆ ಮಾಡಿದ್ರೆ ಎಷ್ಟು ಸಕ್ಕರೆ ಪ್ರಮಾಣ ಇರುತ್ತೆ ಅಂತ ಹೇಳಿ ಗುರ್ತು ಮಾಡಿ ಹೇಳ್ತಾರಲ್ಲ, ಈ ಸಕ್ಕರೆ ಪ್ರಮಾಣ ಎಷ್ಟು? 1 ಟನ್ ಕಬ್ಬಿನಲ್ಲಿ, ಮುಧೋಳದಲ್ಲಿ 1 ಟನ್ ಸಕ್ಕರೆಗೆ ಅಲ್ಲ ಕಬ್ಬಿಗೆ ಸಕ್ಕರೆ ಪ್ರಮಾಣ ಎಷ್ಟಿದೆ? 1 ಕ್ವಿಂಟಾಲ್ 20. ನೀವ್ ಹೇಳೋದ್ ಬರಾಬರಿನಾ? ಅಲ್ಲಪ್ಪ, ನಾನ್ ಕೇಳೋದು ನೀವ್ ಹೇಳೋದು ಕರೆಕ್ಟಾ? ಸೈಂಟಿಫಿಕ್ ಆಗಿ ಹೇಳಲಿಕ್ಕೆ ನಿಮಗೆ ತಿಳುವಳಿಕೆ ಇದೆಯಾ? ಅರೆ, ನಂದು ಅರ್ಧಂಬರ್ಧ. ಅವ್ರು ಏನ್ ಹೇಳ್ತಾರೋ ಅದರಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಮಾಡಿ ಹೇಳೋದು, ನಂದು ಅರ್ಧಂಬರ್ಧ. ಇಲ್ಲಿ ನಿರಾಣಿಯವ್ರ ಕಾರ್ಖಾನೆಯಲ್ಲಿ ಎಷ್ಟು ಇಳುವರಿ, ಎಷ್ಟು ಬರುತ್ತೆ? ಮತ್ತೆ ನಮ್ಮ ಗುಡ್ಗುಂಟೆ ಸ್ವಾಮಿನ ಆ ಸ್ವಾಮಿಗಳದ್ದು ಎಷ್ಟು ಇಳುವರಿ? ಮತ್ತೆ ಈ ಕಡೆ ಯಾವ್ದಾದ್ರು 1-2 ಸಕ್ಕರೆ ಕಾರ್ಖಾನೆ ಹೇಳಿ. ಶಾಂಪೂರ್ನಲ್ಲಿ ಎಷ್ಟು ಇಳುವರಿ? ಎಷ್ಟು ಇಳುವರಿ? ಸುಮ್ಮನೆ ಇದು ಶಾಂಪಲ್ಲಿಗೆ ನನಗೆ ಬಾಯಿನಲ್ಲಿ ಇದ್ದದ್ದನ್ನ ಹೇಳಿದ್ದೀನಿ. ಉಳಿದಿದ್ದು ಎಲ್ಲದೂ ನಿಮಗೆ ಜ್ಞಾಪಕ ಇದೆ. ನನ್ನ ಪ್ರಶ್ನೆ ಇಷ್ಟೇ. ನಾನು ಒಮ್ಮೆ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆಗ ಕರ್ನಾಟಕದವನೇ ಒಬ್ಬ ಸಕ್ಕರೆ ಕಾರ್ಖಾನೆಯಲ್ಲಿ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಮನುಷ್ಯ ಸಿಕ್ಕಿದ್ದ. ನಾನು ಅಲ್ಲಿ ಯಾರೋ ರೈತರು ನನ್ನ ಜೊತೆ ತಮಿಳ್ನವರು
ಸಕ್ಕರೆ ಕಬ್ಬಿನ ಬಗ್ಗೆ ಮಾತಾಡ್ತಾ ಇದ್ರು. ಆತ ನಾನು ಮಾತಾಡೋದನ್ನ ನೋಡಿ ನನ್ನ ಹತ್ರ ಬಂದು ಮಾತಾಡ್ದ, ಏನ್ ಸಾರ್ ಕರ್ನಾಟಕದ್ದು, ಅದರಲ್ಲೂ ಉತ್ತರ ಕರ್ನಾಟಕದ ಕಬ್ಬಿಂದು ಇಳುವರಿ ಎಂಥದ್ದು ಸಾರ್, ಅದ್ಭುತ ಅಂದ. ಈಗ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೇನೆ, ಇದನ್ನ ಸೈಂಟಿಫಿಕ್ ಆಗಿ ಹೆಂಗೆ ಕಂಡುಹಿಡಿಯೋದು? ಇದನ್ನ ಈ ಸಕ್ಕರೆ ಪ್ರಮಾಣದ ಘೋಷಣೆ ಮಾಡೋರು ಯಾರು ಘೋಷಣೆ ಮಾಡೋರು? ಸಕ್ಕರೆ ಕಾರ್ಖಾನೆ ಮಾಲೀಕರು ಘೋಷಣೆ ಮಾಡ್ತಾರೆ, ಹೌದ್ ತಾನೆ? ಅಥವಾ ನೀವೇನಾದ್ರು ಟೆಸ್ಟ್ ಮಾಡಿ ರಿಪೋರ್ಟ್ ತಗೊಂಡ್ ಬರ್ತೀರಾ? ನಿಮ್ದು ಯಾವ್ದು ಟೆಸ್ಟ್ ರಿಪೋರ್ಟ್ ಇಲ್ಲ ತಾನೆ. ಕಾರ್ಖಾನೆಯವ್ರು ಏನ್ ಹೇಳ್ತಾರೆ ಅದೇ ತಾನೆ ರಿಪೋರ್ಟ್ ಇರೋದು. ಈಗ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳ್ತೀನಿ, ನಿಮ್ಗೇನಾರ ತಲೆ ಇದೆಯಾ? ಇದೇನಾರ ತಲೆ ಇದೆಯಾ? ಇದನ್ನ ಹೆಂಗೆ ಹೇಳ್ತೀರಿ? ನಾನು ಹೇಳ್ತೀನಪ್ಪ, ಇಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ನಮ್ಮ ಇಲ್ಲಿ ಭಾಗದ ಕಬ್ಬಿನ ಸಕ್ಕರೆ ಪ್ರಮಾಣ 15 ಬರ್ತದೆ, 1.5 ಕ್ವಿಂಟಾಲ್ ಸಕ್ಕರೆ 1 ಟನ್ ಕಬ್ಬಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾವ ಕಾರ್ಖಾನೆಯವರು ಇಲ್ಲಪ್ಪ ಇದು ಸುಳ್ಳು ಅಂತ ಹೇಳ್ತೀರಾ? ಹೇಳಿ, ಏನ್ ಹೇಳ್ತೀರಿ? ನಾನು ಹೇಳ್ತಾ ಇದ್ದೀನಿ, ಇದು 1.5 ಕ್ವಿಂಟಾಲ್ 1 ಟನ್ನಿಗೆ ಬರುತ್ತೆ ಸಕ್ಕರೆ. ಅಲ್ಲ ಅಂತ ಹೆಂಗ್ ಹೇಳ್ತೀನಿ? ಸಕ್ಕರೆ ಕಾರ್ಖಾನೆಯವ್ರು ಹೇಳಿಯಪ್ಪ ನೋಡೋಣ. ಅರೆ ನಾವು ಎಕ್ಸ್ಪರ್ಟ್, ನಾವು ಕಬ್ಬನ್ನ ಕ್ರಶ್ ಮಾಡೋರು, ನಾವು ಟೆಸ್ಟ್ ಮಾಡೋರು, ನಾವು ನಮಗಿದೆ ನಾಲೆಡ್ಜು, ನಾವು ಹೇಳೋದು ಸರಿ ಅಂತೀವಿ. ಹೌದ್ ತಾನೆ? ಹಾಗೆ ತಾನೆ ಅವ್ರದ್ದು ವಾದ. ನಮಗೆ ನಾಲೆಡ್ಜ್ ಇಲ್ಲ ಅಂತ ನಾನು ಸರ್ಕಾರಕ್ಕೆ ಹೇಳ್ತೀನಿ. ಮಾನ್ಯ ಸಿದ್ದರಾಮಯ್ಯನವರೇ, ಯಾವುದೇ ವಿಷಯವನ್ನ ಅದು ಸೈಂಟಿಫಿಕ್ ಆಗಿ ಅನಾಲಿಸಿಸ್ ಆಗದಲ್ಲಿ, ಅಂದ್ರೆ ತುಲನೆ ಆಗದಲ್ಲಿ ಅದನ್ನ ಕಣ್ಣು ಮುಚ್ಕೊಂಡು ಒಪ್ಕೊಳ್ಳುವಂತ ತೀರ್ಮಾನವನ್ನ ನೀವು ತಗೊಳ್ಳೋದಾದ್ರೆ ನಿಮ್ದು ಯಾವ ಸೀಮೆ ಸರ್ಕಾರ ರೀ? ಇದು ಯಾವ ಸೀಮೆ ಸರ್ಕಾರ? ಇದನ್ನ ಒಂದು ಸರಳವಾಗಿ ನಾನು ನಿಮಗೆ ಒಂದು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ಈಗ ನಿಮಗೆ ಜ್ವರ ಬಂದಿದೆ, ಯಾರಿಗೋ ಒಬ್ರಿಗೆ, ನನಗೇನೆ ಜ್ವರ ಬಂದಿದೆ, ಡಾಕ್ಟರ್ ಹತ್ರಕ್ಕೆ ಹೋಗ್ತೀನಿ. ಆಸ್ಪತ್ರೆಗೆ ಹೋದ್ರೆ ಡಾಕ್ಟ್ರು ಜ್ವರ ಇದೆಯಾ, ಹಾಗಾದ್ರೆ ಒಂದು ಚೀಟಿ ಬರ್ದು ಕೊಡ್ತಾರೆ, ಇಲ್ಲಿ ಟೆಸ್ಟ್ ಮಾಡಿಸ್ಕೊಂಡ್ ಬನ್ನಿ ಅಂತ. ಅಥವಾ ಜ್ವರಕ್ಕೆ ತಾತ್ಕಾಲಿಕವಾಗಿ ನಿಮಗೆ ಶುಗರು BP ಇದೆಯಾ ಅಂತೇಳಿ ತಕ್ಷಣ ಚೆಕ್ ಮಾಡಿ ತಕ್ಷಣ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಒಂದು ಮೆಥಡ್ ಇದೆ. ಯಾವುದು? ನಿಮ್ದು ಪೆಟ್ಕೊಡಿ, ಅದಕ್ಕೊಂದು ಕಟಕ್ ಅಂತೇಳಿ ಒಂದು ಸೂಜಿ ಚುಚ್ಚುತ್ತಾನೆ, ಚುಚ್ಚಿ ರಕ್ತ ತಗೊಂಡು ಒಂದು ಗಾಜಿನ ಮೇಲೆ ಹಿಂಗ್ ಮಾಡಿ ಅದರ ಟೆಸ್ಟಿಂಗ್ ರಿಪೋರ್ಟ್ ಬರುತ್ತೆ. ಈಗ ಹೌದಾ? ಅಲ್ಲೇನೆ ಆ ಮಿಷನ್ ಅಲ್ಲೇನೆ ತೋರಿಸುತ್ತೆ ನಿಮಗೆ ಶುಗರ್ ಎಷ್ಟಿದೆ ಅಂತ ಹೇಳಿ, ನಿಮ್ಮ ರಕ್ತದಲ್ಲಿ ಎಷ್ಟು ಪ್ರಮಾಣ ಸಕ್ಕರೆ ಅಂಶ ಇದೆ ಅಂತ ಹೇಳಿ. ವಿಜ್ಞಾನ ಬೆಳೆದು ಈಗ ಕೂಡಲೇ ಒಂದೇ ನಿಮಿಷದಲ್ಲಿ ನಿಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಎಷ್ಟಿದೆ ಅಂತೇಳಿ ಗೊತ್ತು ಮಾಡುವ ತಂತ್ರಜ್ಞಾನ ನಮ್ಮ ಹತ್ರ ಇರುವಾಗ ಸರ್ಕಾರಕ್ಕೆ ಈ ರೈತರು ಬೆಳೀತಕ್ಕಂಥ ಈ ಕಾರ್ಖಾನೆಯ ವ್ಯಾಪ್ತಿಯಲ್ಲಿ ಸಕ್ಕರೆ ಪ್ರಮಾಣ ಎಷ್ಟಿದೆ ಅಂತೇಳಿ ಗೊತ್ತು ಮಾಡೋದಕ್ಕೆ ಇದುವರೆಗೆ ಆಗಿಲ್ಲ ಅನ್ನೋದಾದ್ರೆ ಇದು ಯಾವ ದಿಕ್ಕಿನಲ್ಲಿ ಸರ್ಕಾರಗಳು ನಡೀತಾ ಇದ್ದಾವೆ? ಯಾರ ಮಾತನ್ನು ಕೇಳಿಕೊಂಡು ಸರ್ಕಾರಗಳು ನಡೀತಾ ಇದ್ದಾವೆ? ಸರಿನೋ ತಪ್ಪೋ ನಾನು ಹೇಳಿದ್ದು? ಅರ್ಥ ಆಗಿದೆಯೋ ಇಲ್ವೋ?
ಸಕ್ಕರೆ ಪ್ರಮಾಣವನ್ನ ತೀರ್ಮಾನ ಮಾಡೋರು ಯಾರು? ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರೇ, ಶಿವಾನಂದ ಪಾಟೀಲ್ ಸರಿಯಾಗಿ ಕೇಳಿಸ್ಕೊಳ್ರಿ. ನಮ್ಮಲ್ಲಿ ನುರಿತಂತ ರೈತರು ಯಾರಿದ್ದಾರೆ, ಅನುಭವಿ ರೈತರು ಯಾರಿದ್ದಾರೆ, ಅವ್ರನ್ನೊಂದು 2 ಜನ ತಗೊಳ್ಳಿ. ಒಂದು 2 ಜನ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅಂತಕ್ಕಂಥ ವಿಜ್ಞಾನಿಗಳು ಯಾರಿದ್ದಾರೆ, ಅವ್ರನ್ನೊಂದು 2 ಜನ ತಗೊಳ್ಳಿ. ಕಾರ್ಖಾನೆ ಕಡೆಯಿಂದ ಅವ್ರನ್ನೊಂದು 2 ಜನ ತಗೊಳ್ಳಿ. ಅಧಿಕಾರಿಗಳು ಏನು ಬಾಗಲಕೋಟೆ DC, ನೀವು ಸೆಲೆಕ್ಟೆಡ್ ಒಂದು 2 ಜನ ಕೊಡಪ್ಪ. ಯಾವ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಕಬ್ಬಿದೆಯೋ ಅದನ್ನ ಒಂದು 5-6 ಕಡೆ ಕಬ್ಬು ತಗೊಳ್ಳೋದು. ನಿಮ್ ರಕ್ತದಲ್ಲಿ ಸಕ್ಕರೆ ಹೆಂಗೆ ಟೆಸ್ಟ್ ಮಾಡಿದ್ರು ಹಂಗೆ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡುವಂತ ಯಂತ್ರಗಳು ಈಗಿದಾವೆ. ಇದಕ್ಕೊಂದು ಕಮಿಟಿ ಮಾಡಿ ಯಾವ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಎಷ್ಟು ಸಕ್ಕರೆ ಪ್ರಮಾಣ ಇದೆ ಅಂತೇಳಿ ಗುರ್ತು ಮಾಡೋದಕ್ಕೆ ಆಗದಲ್ಲೇ ಮೂಢಾತ್ಮ ಮುಖ್ಯಮಂತ್ರಿ ಹೆಂಗೆ ಅವ್ರು ಹೇಳದನ್ನ ಕೇಳ್ಕೊಂಡು ಘೋಷಣೆ ಮಾಡ್ತಿರಲ್ಲ ನೀವು, ನಿಮ್ದು ಯಾವ ಸೀಮೆ ಸೈಂಟಿಫಿಕ್ ಅನಾಲಿಸಿಸ್? ಇದಕ್ಕೊಂದು ಲೆಕ್ಕ ಇಲ್ಲ, ಇದಕ್ಕೊಂದು ದಿಕ್ಕಿಲ್ಲ, ಇದಕ್ಕೊಂದು ಅಳತೆಗೋಲಿಲ್ಲ. ಯಾವ ಸೀಮೆ ಲೆಕ್ಕ ನಿಮ್ದು? ಹೇಳ್ಬೇಕೋ ಬೇಡ, ಕೇಳ್ಬೇಕೋ ಬೇಡ? ಇದು ಈ ಆಧಾರದ ಮೇಲೆ ನಮಗೆ ಸಕ್ಕರೆ ಪ್ರಮಾಣವನ್ನ ಘೋಷಣೆ ಮಾಡಬೇಕು. ಆಮೇಲೆ ನಿಮಗೇನಾದ್ರೂ ಸರ್ಕಾರಕ್ಕೆ ತಿಳುವಳಿಕೆ ಇದ್ರೆ ಆಮೇಲೆ ದರ ನಿಗದಿ ಮಾಡಬೇಕು. ಆ ಡಿಲ್ಲಿಲಿರೋ ಬೃಹಸ್ಪತಿ ನರೇಂದ್ರ ಮೋದಿ FRPM ನಿನಗೇನಪ್ಪ ಮಾನದಂಡ ಇದೆ? FRP ನಿಮ್ದು ಯಾವ ಮಾನದಂಡ? ಉತ್ತರ ಪ್ರದೇಶದಲ್ಲಿ ಚುನಾವಣೆ ಬಂದ್ರೆ ಒಂದು 50 ರೂಪಾಯಿ ಜಾಸ್ತಿ FRP. ಅವ್ರ ಕಾರ್ಖಾನೆ ಅವ್ರು ಕೊಡ್ತಾರೋ ಬಿಡ್ತಾರೋ, ಇವ್ರು FRP ತಗೊಳ್ರಿ, ನೀವು ಲೆಕ್ಕ ಮಾಡ್ಕೊಳ್ಳಿ. ಯಾವುದೇ MSP FRP ಕಾನೂನು ಪ್ರಕಾರ ಜಾರಿಗೆ ಆಗದೇ ಇದ್ರೆ ಇದು ಕಾನೂನಲ್ಲ, ಇದು ಕಾನೂನಲ್ಲ. ನಿಮಗೆ ಹೇಳಲಿಕ್ಕೆ ನೈತಿಕತೆ ಇಲ್ಲ. ನಿಮ್ಮ ನೈತಿಕತೆಯ ಉತ್ತರಗಳ ಅಲ್ಲ, ನಿಮ್ಮ ತೀರ್ಮಾನಗಳಲ್ಲ. ನಿಮ್ಮ ಎಲ್ಲ ತೀರ್ಮಾನಗಳನ್ನ ನಾವು ಈ ಸಂದರ್ಭದಲ್ಲಿ ತಿರಸ್ಕಾರ ಮಾಡಿದ್ದೀವಿ. ಇದ್ರ ಜೊತೆಗೆ 3ನೇದು ತಗೊಳ್ಳಿ, 3ನೇ ಅಂಶ. ಇಲ್ಲಿ ಅಲ್ಲಿ ಯಾರು ಮಾಧ್ಯಮದವ್ರನ್ನ ಪ್ರಶ್ನೆ ಮಾಡಕ್ ಹೋಗ್ಬೇಡಿ, ಬಿಟ್ಬಿಡಿ. ಅವರು ಇಡೀ ರಾಜ್ಯಕ್ಕೆ ಹೇಳ್ಬೇಕು ನಿಮ್ ಸಮಸ್ಯೆ ಏನಂತ ಹೇಳಿ, ಬಿಟ್ಬಿಡಿ. ಈಗ ಈ ಕಡೆ ಗಮನ ಕೊಡಿ. 3ನೇ ಅಂಶ ಏನಪ್ಪ? ಶಿವಾನಂದ ಪಾಟೀಲ್ ಸಕ್ಕರೆ ಮಂತ್ರಿಗಳೇ, ನಿಮಗೆ ಒಂದು ರೈತರು ಡಿಮ್ಯಾಂಡ್ ಅನ್ನ ಶುರು ಮಾಡಿದ್ರೆ ಯಾರನ್ನ ಕರೆದು ಚರ್ಚೆ ಮಾಡಬೇಕು, ತೀರ್ಮಾನ ಮಾಡಬೇಕು, ಸರ್ಕಾರದ ತೀರ್ಮಾನ ಅಂತೇಳಿ ಘೋಷಣೆ ಮಾಡಬೇಕು. ಇದು ನಿಮಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನೋದಾದ್ರೆ ಯಾವ ಸೀಮೆ ಸಕ್ಕರೆ ಸಚಿವರೇ ನೀವು? ಯಾವ ಸೀಮೆ ನಿಮ್ದು ವ್ಯವಹಾರ? ಇಲ್ಲಿ ಬಲವಂತವಾಗಿ ಸಕ್ಕರೆ ಕಾರ್ಖಾನೆಗಳನ್ನ ತೆರೆಯೋದಿಕ್ಕೆ ಆಗೋಗಿದೆ, ತೀರ್ಮಾನ ಆಗೋಗ್ಬಿಟ್ಟಿದೆ. ಈ ತೀರ್ಮಾನವೆಲ್ಲ ರೈತರೆಲ್ಲ ಪಾಲನೆ ಮಾಡಬೇಕು ಅಂತ ಇವ್ರು ಹೇಳ್ತಾ, ಆ ಕಡೆ ಮತ್ತೊಂದು ಕಡೆಯಿಂದ ಕಾರ್ಖಾನೆಯವರು ನಾವು ಸರ್ಕಾರದ ಆದೇಶವನ್ನ ಪಾಲನೆ ಮಾಡಲಿಕ್ಕೆ ನಮಗೆ ಪೊಲೀಸ್ ಬಂದೋಬಸ್ತ್ ಕೊಡಬೇಕು, ರಕ್ಷಣೆ ಕೊಡ್ಬೇಕಂತೇಳಿ ಅವ್ರು ಕೇಳ್ತಕ್ಕಂತ ವಾದ. ಇದನ್ನೆಲ್ಲ ನಾವು ಒಪ್ಪಬೇಕಾ? ಒಪ್ಪಬೇಕಾ? ನೀವು ಯಾರಿಗೆ ಲಾಭ ಮಾಡಿಕೊಡೋದಿಕ್ಕೆ
ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ. ಇದರಿಂದ ಯಾರಿಗೆ ಲಾಭ? ನಂದೊಂದು ಅನುಮಾನ ವ್ಯಕ್ತಪಡಿಸ್ತೀನಪ್ಪ. ಮಾನ್ಯ ಶಿವಾನಂದ ಪಾಟೀಲ್ರೆ, ನೀವು ಈಗ ಸ್ವಲ್ಪ ದಿವಸದ ಮುಂದೆ ಬಿಹಾರದ ಚುನಾವಣೆ ನಡೆಸಬೇಕಂತ ಹೇಳಿ ನೀವು ಎಲ್ಲ ಕಾರ್ಖಾನೆ ಅವ್ರ ಹತ್ರ ರೊಕ್ಕ ತಗೊಂಡ್ಬಿಟ್ಟಿದ್ದೀರಿ. ಈ ರೊಕ್ಕ ತಗೊಂಡು ಕಾರ್ಖಾನೆಯವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನೀವು ಈ ತೀರ್ಮಾನವನ್ನ ರೈತರಿಗೆ ಬಲವಂತವಾಗಿ ಒಪ್ಪಿಸುವಂತ ಪ್ರಯತ್ನವನ್ನ ಮಾಡಕ್ ಹೊರಟಿದ್ದೀರಿ ಅಂತ ಹೇಳಿ ನನಗೆ ಅನುಮಾನಪ್ಪ. ಉತ್ತರ ಕೊಡ್ತೀರಾ? ನಾವೆಲ್ಲ ಅಂತವ್ರಲ್ರಿ, ನಾವೆಲ್ಲ ಒಳ್ಳೆ ಜನ, ನಾವೆಲ್ಲ ಎಂಥದ್ದು ನಮ್ಮ ಇತಿಹಾಸ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತೀರಾ? ಹಂಗಂತ ಹೇಳಕ್ಕಾಗತ್ತಾ? ಹೇಳಕ್ಕಾಗತ್ತೇನ್ರಿ? ಹೇಳಿ ನೋಡೋಣ, ಹೇಳಿ ನೋಡೋಣ. ಯಾವುದೋ ಕೆಲ್ಸಕ್ಕೆ ಬಾರದ ವಿಷಯಗಳನ್ನ ಸಿದ್ದರಾಮಯ್ಯ ಏನೋ ಎಥಿನಾಲ್ದು ಮಾತಾಡಿದ್ರು ಅಂತ ಹೇಳಿ ಮಾನ್ಯ ಜೋಶಿ ಆ ಕಡೆಯಿಂದ ಬಲವಾಗಿ ಬ್ಯಾಟಿಂಗ್ ಮಾಡೋದು, ಆ ಕಡೆಯಿಂದ ಬ್ಯಾಟಿಂಗು ಈ ಕಡೆಯಿಂದ ಬ್ಯಾಟಿಂಗು. ಯಾರ್ ತಲೆ ಬುಲ್ಡೆ ಹೊಡಿತಾ ಇದ್ದೀರಿ? ಯಾರ್ ತಲೆ ಬುಲ್ಡೆ ಹೊಡಿತಾ ಇದ್ದೀರಿ? ಈಗ ಸುತ್ತಿ ಬಳಸಿ ಎರಡೂ ಪಾರ್ಟಿಯವ್ರು ಸೇರಿ ನಮ್ ತಲೆ ಹೊಡಿತಾ ಇದಾರೆ ಹೊರತು ಇವ್ರು ನಮಗ್ ನ್ಯಾಯ ಕೊಡಿಸ್ತಾ ಇಲ್ಲ. ಬಂಧುಗಳೇ, ಇಲ್ಲಿ ಯಾರ ಪರನೂ ಅಲ್ಲ, ಯಾರ ವಿರುದ್ಧನೂ ಅಲ್ಲ. ನಮಗೆ ನ್ಯಾಯಯುತವಾಗಿ ಸೈಂಟಿಫಿಕ್ ಆಗಿ ದರ ಘೋಷಣೆ ಆಗಬೇಕು. ಈ ದರ ಘೋಷಣೆಗೆ ನಿಮ್ಮ ಮಾನದಂಡ ಏನಾಗಿರ್ಬೇಕು, ಆ ಮಾನದಂಡದ ಕೆಳಗಡೆ ದರ ಘೋಷಣೆ ಆಗಬೇಕೇ ಹೊರತು ನೀವು ಈ ಕುರುಡು ಲೆಕ್ಕಾಚಾರವನ್ನ ಇಟ್ಕೊಂಡು ರೈತರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ನೀವು ಮಾಡಕ್ ಹೋಗ್ಬೇಡಿ. ಏನಪ್ಪ ನಾನು ಹೇಳಿದ್ದು ಸರಿನಾ ತಪ್ಪೋ? ಈ ಸಂದರ್ಭದಲ್ಲಿ ನಾವೇನ್ ಹೇಳೋದು? ಆಯ್ತಪ್ಪ, ಸಕ್ಕರೆ 3200 ಬೆಳಗಾಂನಲ್ಲಿ ಘೋಷಣೆ ಮಾಡಿದ್ರಲ್ಲ, 3300 ಇದು ಸರಿನಾ? ಬೆಳಗಾಂನಲ್ಲಿ ಶಂಕರ್ ಎಷ್ಟು ಕಾರ್ಖಾನೆಗಳು 11.25 ಬರ್ತದೆ? ಕೇವಲ 9 ಕಾರ್ಖಾನೆಗಳು ಮಾತ್ರ 11.25 ಅಂದ್ರೆ 11.25 ಇಳುವರಿ ಬರ್ತಕ್ಕಂಥದ್ದು ಕೇವಲ 9 ಕಾರ್ಖಾನೆಗಳು. ಈ 9 ಕಾರ್ಖಾನೆಗಳನ್ನ ಬಿಟ್ರೆ ಉಳಿದಿದ್ದೆಲ್ಲದೂ ಕೂಡ 11 ಆಚೆ ಈಚೆ ಬರ್ತವೆ. 11.25 ಇನ್ನು ಯಾವುದೂ ಇಲ್ಲ, 9 ಕಾರ್ಖಾನೆಗಳು ಬರ್ತವೆ. 9 ಕಾರ್ಖಾನೆಗಳಿಗೆ ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಕಾರ್ಖಾನೆಯವರು 50 ರೂಪಾಯಿ ಕೊಡಿ, ನಾವು 50 ರೂಪಾಯಿ ಕೊಡ್ತೀವಿ. ಈ ಫ್ಯಾನ್ಸಿ ರೇಟನ್ನ ಇಡೀ ರಾಜ್ಯಕ್ಕೆ ದೇಶಕ್ಕೆ ಪ್ರಚಾರ ಮಾಡ್ತಿರಲ್ಲ ನೀವು. ಈ ಫ್ಯಾನ್ಸಿ ರೇಟ್ ಬಹಳ ಆಕರ್ಷಕವಾಗಿ ಸುಂದರವಾಗಿರ್ತಕ್ಕಂಥ ದರ ನೀವು ಘೋಷಣೆ ಮಾಡ್ತಿರಲ್ಲ 9 ಫ್ಯಾಕ್ಟರಿಗಳಿಗೆ. ನಿಲ್ಲಿಸಿ, ರಾಜ್ಯದ ಎಲ್ಲ ಕಾರ್ಖಾನೆಗಳನ್ನು ಸ್ಟಾಪ್ ಮಾಡಿ, ಎಲ್ಲ ಕಾರ್ಖಾನೆ ವ್ಯಾಪ್ತಿಗೆ ಡಿಸಿಗಳಿಗೆ ಅಧಿಕಾರ ಕೊಡಿ. ಅದಕ್ಕೆ ಸಂಬಂಧಪಟ್ಟಂತ ಟೆಕ್ನಿಕಲ್ ಏನು ಯಂತ್ರ ಇದೆ, ಆ ಯಂತ್ರ ಎಲ್ಲಿ ಸಿಕ್ಕತ್ತೆ? ಬ್ರೆಜಿಲ್ ಅಲ್ಲಿ ಸಿಕ್ಕತ್ತೋ ಅಥವಾ ನ್ಯೂಯಾರ್ಕ್ ಅಲ್ಲಿ ಸಿಕ್ಕತ್ತೋ? ನಾವೇ ಚೆಕ್ ಮಾಡಿ ನಿಮಗೆ ಗುರ್ತು ಮಾಡಿಸ್ತೀವಿ, ನಾವು ತರಿಸ್ಕೊಡ್ತೀವಿ ನಿಮ್ ಕೈಲಿ. ಸರ್ಕಾರ ಕೈಲಿ ದುಡ್ಡಿಲ್ಲ ಅಂದ್ರೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಡಿ, ಸಕ್ಕರೆ ಪ್ರಮಾಣ ಎಲ್ಲಿ ಅಂತ ಹೇಳಿ ಟೆಸ್ಟ್ ಮಾಡಿ ನೀವೇ ತೀರ್ಮಾನ ಮಾಡ್ತಕ್ಕಂಥ ತೀರ್ಮಾನವನ್ನ ಸರ್ಕಾರ ಘೋಷಣೆ ಮಾಡಬೇಕು.
ಇದು ಯಾವುದೇ ಕಾರ್ಖಾನೆಯವನು ಸಕ್ಕರೆ ಇಳುವರಿ ಪ್ರಮಾಣನ ಘೋಷಣೆ ಮಾಡಬಾರ್ದು. ಯಾರು ಘೋಷಣೆ ಮಾಡಬೇಕು? ಸರ್ಕಾರ ಮಾಡಬೇಕು. ನಾನು ಹೇಳಿದ್ನಲ್ಲ ಆಗ್ಲೇ ಕಮಿಟಿ, ರೈತರು ಒಂದಿಬ್ರು, ಕಾರ್ಖಾನೆಯವರು ಒಂದಿಬ್ರು, DC ಕಚೇರಿ ಅವರು ಇಬ್ರು, ಟೆಕ್ನಿಕಲ್ ಎಕ್ಸ್ಪರ್ಟ್ 2-3 ಹಾಕಿ ಅವರೆಲ್ಲ ಒಟ್ಟಿಗೆ ಸೇರಿ ಸಕ್ಕರೆ ಪ್ರಮಾಣ ಘೋಷಣೆ ಮಾಡಬೇಕು. ಇದು ಮಾಡದಲ್ಲೇ ನೀವು ಜನರನ್ನ ದಾರಿ ತಪ್ಪಿಸ್ತಾ ಇದ್ರಿ. ಇದು ನಿಲ್ಬೇಕು. ಇದಕ್ಕೆ ಅವಕಾಶ ಇಲ್ಲ. ಚಳವಳಿ ನಮ್ಮ ರೈತರು ತೀರ್ಮಾನ ಮಾಡಿದ್ರೆ ಎಷ್ಟು ದಿವಸ ಬೇಕಾದ್ರೂ ನಡೆಸಬಲ್ಲರು. ಹೇಳ್ಬೋದ ನಾನು? ಈಗ ಉದಾಹರಣೆ ಒಂದು ನಿಮ್ ಗಮನಕ್ಕೆ ತರ್ತೀನಿ. 2013 ನಾವು ಸುವರ್ಣ ಸೌಧದ ಎದುರಿನಲ್ಲಿ ಸತ್ಯಾಗ್ರಹ ಇದೇ ತರ ಚಳುವಳಿ ನಡೀತಾ ಇತ್ತು. ಅವತ್ತು ಬೆಳಿಗ್ಗೆ ನಾವು ಸ್ವಲ್ಪ ಬೇಗ ಬಂದ್ವಿ. 9:30-10 ಗಂಟೆಗೆ ನಾನು ವೇದಿಕೆಗೆ ಬಂದೆ. ವೇದಿಕೆಗೆ ಬಂದಾಗ ಅಲ್ಲಿ ಒಬ್ಬ ಮನುಷ್ಯ ಬಂದ ನಮ್ಮ ಎದುರಿನಲ್ಲಿ. ಸರ್, ನಾನು ಸ್ವಲ್ಪ ಮಾತಾಡಬೇಕು, ಮೈಕ್ ಕೊಡಿ ಅಂತ. ಅಲ್ಲಿ ನಾವು ಮುಕ್ತವಾಗಿ ಯಾರು ಏನು ಹೇಳಲಿಕ್ಕೆ ಅವಕಾಶ ಇದೆ ಅದನ್ನ ಮುಕ್ತವಾಗಿ ಇಟ್ಟಿದ್ವಿ. ಅಲ್ಲಿ ಮೈಕ್ ಸ್ಟ್ಯಾಂಡ್ ತೆಗೆದು ನಮ್ಮಲ್ಲಿ ಒಬ್ಬ ಜಡಿಯಪ್ಪ ಅಂತ ಇದ್ದ, ಅವರು ತಗೋಪ್ಪ ಮಾತಾಡುವಂತ ಅವ್ರ ಮುಂದೆ ಮೈಕ್ ಅನ್ನ ಇಟ್ಟರು. ಆ ಮಾತಾಡಿದಂಥವ್ನು ಯಾರು ಅಂದ್ರೆ ವಿಠ್ಠಲ್ ಅರಬಾವಿ ಅಂತ. ಆ ವಿಠ್ಠಲ್ ಅರಬಾವಿ ಮಾತಾಡ್ದ. ಅವನು ಭಾಷೆ, ಅವನ ನಿಯಂತ್ರಣ ತಪ್ಪಿದ್ದ ಭಾಷೆ ಎಲ್ಲೇ ಮೀರಿ ಹೋಗಿ ಎಲ್ಲೇ ಮೀರಿ ಮಾತಾಡ್ದ. ನಾನೇ ಹೇಳಿದೆ, ಒಂದು ಸರ್ಕಾರದ ಎದುರಿನಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಒಬ್ಬ ಮುಖ್ಯಮಂತ್ರಿಗೆ ತುಚ್ಚಾಗಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ನಾವು ನಾಗರಿಕರಾಗಿ ಒಪ್ಪಾಗಿ ಆ ಮೈಕ್ ತಗೊಳ್ರಿ, ಮೈಕ್ ಕಿತ್ಕೊಳ್ರಿ ಅಂತ ಮೈಕನ್ನ ಆತನಿಂದ ಕಸ್ಕೊಡು. ಅದು ಬೇಜಾರಾಯ್ತು. ಏನ್ ಸರ್, ನಾನು ಮಾತಾಡ್ಬೇಕಾಗಿತ್ತು ಇನ್ನೂ ಅಂದ. ಈ ತರ ಮಾತಾಡಬಾರ್ದು, ನೀನು ಕೂತ್ಕೋ. ಆಮೇಲೆ ಕೂತ್ಕೊಂಡ. ಇವೊಂದು ಪೋಲ್ ಇತ್ತು, ಆ ಪೋಲ್ ಹೊರಿಕೊಂಡು ಕೂತ್ಕೊಂಡು ಅವನ ತಲೆಯಲ್ಲಿ ಏನ್ ಯೋಚನೆ ಬಂತ ಗೊತ್ತಿಲ್ಲ. ಬ್ಯಾಗಿಗೆ ಕೈ ಹಾಕ್ತಾ 1 ಲೀಟರ್ ಪೆಸ್ಟಿಸೈಡ್ ಕ್ರಿಮಿನಾಶಕವನ್ನ ತಂದಿದ್ದ, ಪೂರ್ತಿ ಕುಡಿದ್ಬಿಟ್ಟ. ಅರೆ ಏನ್ ಕುಡ್ದ ನೋಡ್ರಿ, ನೋಡ್ರಿ ಜಲ್ದಿ ನೋಡ್ರಿ ಏನ್ ಕುಡ್ದ ಅನ್ನು. ಸರ್, ಪಾಯ್ಸನ್ ತಗೊಂಬಿಟ್ಟ ಅಂದ. ತಕ್ಷಣವೇ ಪೊಲೀಸ್ನವ್ರೆ, ಎಲ್ರಿ ಪೊಲೀಸ್ನವ್ರು ಕರೀರಿ ಅಂತ ಹೇಳಿ ಅವ್ರು ಯಾರೋ ಆಫೀಸರ್ ಇದ್ರು, ಓಡ್ ಬಂದ್ರು. ಏನಾಯ್ತು ಅಂದ್ರೆ ತಕ್ಷಣ ಆಸ್ಪತ್ರೆ ಕಳಿಸಿ. ಆಸ್ಪತ್ರೆಗೆ ಹೋಗಕ್ ಮುಂಚೆನೆ ಅವ್ನ ಜೀವ ಹೊರಟೋಯ್ತು. ಅಷ್ಟು ಪೂರ್ತಿ ಬಾಟಲ್ ಕುಡ್ದಿದ್ದ. ಆಮೇಲೆ ಅದೊಂದು ಹೈ ಡ್ರಾಮಾ ನಡೀತು. ಆ ವಿಠ್ಠಲ್ ಅರಬಾವಿಯ ಪಾರ್ಥಿವ ಶರೀರವನ್ನ ನಮಗೆ ಕೊಡಬಾರ್ದು, ಸರ್ಕಾರನೇ ಅದನ್ನ ಬರ್ನ್ ಮಾಡಬೇಕು ಅಂತೇಳಿ ನಡೆಸಿರು. ನಾವು ನಮ್ಮ ಜೊತೆಯಲ್ಲಿ ಇದ್ದಂತ ಅನೇಕ ಜನ ಅವತ್ತೆಲ್ಲ ನಮ್ಮ ಹಳೆಯ ಮುಖಂಡರುಗಳೆಲ್ಲ ಇದ್ರು. ಫೈಟಿಂಗ್ ಆಯಿತು. ಅವರು ನಮಗೆ ದಾರಿ ತಪ್ಪಿಸಿ ಬಾಡಿಯನ್ನ ತಗೊಂಡು ಹೋಗ್ತಾ ಇದ್ದಂಗೆ ನಾವು ಹೇಳಿದ್ವಿ, ಸರ್ಕಾರ ಏನಾರ ವಿಠ್ಠಲ್ ಅರಬಾವಿಗೆ ಹುಟ್ಟಿದ್ರೆ ನಿಮಗೆ ಅಗ್ನಿ ಸ್ಪರ್ಶ ಮಾಡಲಿಕ್ಕೆ ಅಧಿಕಾರ ಇದೆ, ಇಲ್ಲ ಅಂದ್ರೆ ಇಲ್ಲ. ಯಾಕೆ ಅಂದ್ರೆ ವಿಠ್ಠಲ್ ಅರಬಾವಿಯ 2 ಮಕ್ಕಳು ನಮ್ ಜೊತೆ ಇದ್ದಾರೆ. ವಿಠ್ಠಲ್ ಅರಬಾವಿಯ ಹೆಂಡತಿ ನಮ್ ಜೊತೆ ಇದ್ದಾರೆ. ಇವ್ರನ್ನ ಬಿಟ್ಟು ಅದು ಹೆಂಗೆ ಸಿದ್ದರಾಮಯ್ಯನವರೇ ಮಾಡಿಸಿ. ಮಿಸ್ಟರ್ ಸತೀಶ್ ಜಾರಕಿಹೊಳಿ ಅವಾಗ್ಲೂ ಜಿಲ್ಲಾ ಮಂತ್ರಿ ಅವರೇ ಅಲ್ಲ, ಅದ್ ಹೆಂಗ್ ಮಾಡ್ತೀರಾ ಮಾಡ್ರಿ ಅಂತ ಹೇಳಿದ್ವಿ. ಆಮೇಲೆ ಅವ್ರಿಗೂ ಗೊತ್ತಾಯ್ತು ನಾವೇನಾರ ತಪ್ಪು ಮಾಡಿದ್ರೆ ಮತ್ತೊಂದು ಅಪರಾಧ ಆಗುತ್ತೆ ಅಂತ ಹೇಳಿ ನಾವು ಬೆಳಗಾವಿಯಿಂದ ಅವ್ರ ಮಕ್ಕಳು, ಅವ್ರ ಹೆಂಡತಿ ಎಲ್ಲರನ್ನೂ ಕರ್ಕೊಂಡು ಹೋಗೋವರ್ಗ
ಅವ್ರದ್ದು ಹಳ್ಳಿನಲ್ಲಿ ಪಾರ್ಥಿವ ಶರೀರ ಇಟ್ಟು ಆಮೇಲೆ ನಾವು ಬಂದು ಎಲ್ಲ ಸಂಸ್ಕಾರವನ್ನ ಮಾಡಿದ್ವಿ. ಆ ದಿನ ಸಿದ್ದರಾಮಯ್ಯನವ್ರ ಸರ್ಕಾರ ತಗೊಂಡಂತ ತೀರ್ಮಾನ ಏನಾಗಿತ್ತು, ಇದು ಈಗಿನ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಇದು ಪಾಠ ಆಗಬೇಕು, ಉದಾಹರಣೆ ಆಗಬೇಕು. ಮಾನ್ಯ ಸಿದ್ದರಾಮಯ್ಯನವರೇ, ಅವತ್ತ ನೀವು ತಗೊಂಡಂತ ತೀರ್ಮಾನ ಕಾರ್ಖಾನೆಯವರು 150 ರೂಪಾಯಿ ಕೊಡ್ಲೇಬೇಕು, ನಾವು 350 ರೂಪಾಯಿ ಕೊಡ್ತೀವಿ, ಒಟ್ಟು 500 ರೂಪಾಯಿ 1 ಟನ್ ಕಬ್ಬಿಗೆ ಆ ದಿನ ನೀವು ಘೋಷಣೆ ಮಾಡಿದ್ರಿ. ಸರ್ಕಾರದಿಂದ 350 ರೂಪಾಯಿ ಕೊಟ್ರಿ. ಮಹಾರಾಷ್ಟ್ರ ಸೇರಿದಂಗೆ ಮಹಾರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕದಲ್ಲಿ ರೈತರಿಗೆ ಕೊಟ್ಟಂತ ದರ ಏನಿದೆ ಅದು ಉತ್ತರ ಪ್ರದೇಶ ಹೊರತುಪಡಿಸಿ ದೇಶದ ಯಾವುದೇ ರಾಜ್ಯದಲ್ಲಿ ಆ ಧಾರಣೆ ಇರಲಿಲ್ಲ. ಅದನ್ನ ಸಹಾಯ ರೈತರಿಗೆ ನಿಮ್ಮ ಹಸ್ತವನ್ನ ನೀಡಿ ದಾಖಲೆ ಮಾಡಿದಂತ ಸಿದ್ದರಾಮಯ್ಯನವರಿಗೆ ಈಗ ಯಾಕೆ ಸಣ್ಣ ಬುದ್ಧಿ? ಅವತ್ತು ಕೈ ಎತ್ತಿ ರೈತರಿಗೆ ಅನ್ಯಾಯ ಆಗುತ್ತೆ, ನಾವು ರೈತರ ಜೊತೆ ಇದೀವಿ ಅಂತ ಹೇಳಿ ತಾವು 350 ಒಟ್ಟು 500 ರೂಪಾಯಿ ಸರ್ಕಾರ ನೀವು ಘೋಷಣೆ ಮಾಡಿ ರೈತರಿಗೆ ಕೊಡಿಸ್ತವರು ಇವತ್ತೇ ಯಾಕೆ ಸಿದ್ದರಾಮಯ್ಯನವ್ರದ್ದು ಮನಸ್ಥಿತಿ ಹಿಂಗಾಗಿದೆ? ಇಂಥ ಕನಿಷ್ಠ ಬಿದ್ದೋದಾಗ, ಬೆಲೆ ನ್ಯಾಯಯುತವಾಗಿ ಸರಿ ಇಲ್ಲದಾಗ ನೀವು ಹೇಳಬೇಕು 3500 ರೂಪಾಯಿ ಎಲ್ಲ ಕಾರ್ಖಾನೆಯವರು ಈಗೇನಿದೆ ಇವತ್ತಿಂದು ಇದರ ಪ್ರಕಾರ ನೀವು ಇಷ್ಟು ಕೊಡ್ಲೇಬೇಕಂತ ಹೇಳಿ ಸಿದ್ದರಾಮಯ್ಯನವ್ರ ಸರ್ಕಾರ ಎಲ್ಲ ಕಾರ್ಖಾನೆಗಳಿಗೆ ಸುಗ್ರೀವಾಜ್ಞೆಯ ಹೊರಡಿಸಿ ಆದೇಶವನ್ನ ನೀಡಬೇಕಾಗಿತ್ತು. ನೀವು ಕಾರ್ಖಾನೆಯವರಿಗೆ ಹೇಳಿ, ನೋಡಿ ಇದು ಸರ್ಕಾರದ ಆಜ್ಞೆ, ಇದನ್ನ ನೀವು ಪಾಲನೆ ಮಾಡದೇ ಇದ್ರೆ ಸರಿ ಬರಲ್ಲ, ಇದು ಕೊಡ್ಲೇಬೇಕಂತ ಹೇಳಿ ನಿಮ್ಮ ಸರ್ಕಾರಕ್ಕೆ ದಮ್ಮಿದ್ರೆ ಇದನ್ನ ಕೊಡಿಸ್ತಾ ಇದ್ರು. ಇಲ್ಲ ನಮ್ದು ಅವ್ರ ಜೊತೆ ಕಾಂಪ್ರಮೈಸ್ ಇದೆ, ನಾವು ಅಲ್ಲಿ ಚುನಾವಣೆ ಬರುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಹಾರದಲ್ಲಿ, ಮತ್ತೆ ನೆಕ್ಸ್ಟ್ ಬಂಗಾಳದಲ್ಲಿ ಬರುತ್ತೆ, ಮತ್ತೆ ನೆಕ್ಸ್ಟ್ ಇನ್ನೊಂದು ರಾಜ್ಯದಲ್ಲಿ ಬರುತ್ತೆ. ಹಾಗಾಗಿ ಕೊಡೋದು ತಗೊಳ್ಳೋದು ಇರುತ್ತೆ. ನಮಗೆ ಹೇಳೋದು ಕಷ್ಟ ಅನ್ನೋದಾದ್ರೆ ನಾವ್ಯಾಕೆ ನಿಮ್ಮನ್ನು ಒಪ್ಕೋಬೇಕು? ಸಿದ್ದರಾಮಯ್ಯನವ್ರನ್ನ ಸರ್ಕಾರ ಬರಬೇಕು, ಈ ಕೃಷಿ ಕಾಯ್ದೆ ರದ್ದಾಗಬೇಕು, ರೈತರ ಪರವಾಗಿ ಸಿದ್ದರಾಮಯ್ಯ ನಿಲ್ತಾರೆ ಅಂತ ಹೇಳಿ ನಾವು ನಿಮ್ಮನ್ನು ಬೆಂಬಲಿಸಿ 136 ಸೀಟನ್ನ ತರಲಿಕ್ಕೆ ನಾವೆಲ್ಲ ಸಹಾಯ ಮಾಡಿದ್ವಲ್ಲ. ಎಲ್ಲಿ ನಿಮ್ಮ ಉದಾರತನ? ಇದೇನ ಕೊಡೋದು ರೈತರಿಗೆ? ಇಂಥ ವಿಷಕಾರಿಯಾದಂತ ತೀರ್ಮಾನಗಳನ್ನ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮಗೆ ಕಾರ್ಖಾನೆಗಳಿಗೆ ಹೇಳಿ ಕೊಡಿಸುವಂತ ದಮ್ ನಿಮಗಿರ್ಬೇಕಾಗಿತ್ತು. ಅದಿಲ್ಲ ಅಂದ್ರೆ ಸರ್ಕಾರವೇ 500 ರೂಪಾಯಿ ಕೊಟ್ಟು 3500 ರೂಪಾಯಿನ ಘೋಷಣೆ ಮಾಡಬೇಕು ಅಷ್ಟೇ. ಈಗ ನನ್ನ ಮಾತು ಮುಗಿಸ್ಬಿಡ್ತೀನಿ ಬ್ರದರ್, ಮುಗಿಸ್ಬಿಡ್ತೀನಿ. ಆಯ್ತು ಅಣ್ಣ, ಈಗ ಅವ್ರದ್ದು ಕಷ್ಟ ಹೇಳ್ತಾ ಇದ್ದಾರೆ. ಆಯ್ತು ನಿನ್ಗೆ ನಾವು ಬೆಂಬಲಿಸ್ತೀವಿ, ನಡಿ, ನಿನ್ ಪರ ಇದೀವಿ. ಆಯ್ತು ನಿನ್ ಪರ ಇದೀವಿ, ನಡಿ. ಅವನು ಪ್ರಶ್ನೆ ಇಷ್ಟೇ, ಈ ಜಾಗ ಇದೆಯಲ್ಲ, ಈ ಜಾಗ ನನಗ್ ಸೇರಿದ್ದು, ಆದ್ರೆ ನನ್ಗೆ ಅವಕಾಶ ಕೊಡ್ತಾ ಇಲ್ಲ. ಇದನ್ನ ರೈತ ಸಂಘದವರು ನನ್ನ ಪರನೂ ಮಾತಾಡಿ ನನಗೆ ಬಿಡಿಸ್ಕೊಡಿ ಅಂತಾನೆ. ಅದು ನ್ಯಾಯನೋ
ಅಲ್ವೋ ಅಥವಾ ಪೇಪರ್ ಸರಿ ಇದೆಯೋ ಈ ಸಭೆ ಮುಗಿದ್ಮೇಲೆ ನೋಡೋಣ ಅದನ್ನ, ಆಮೇಲೆ ಅದನ್ನ ವಿಮರ್ಶಾತ್ಮಕವಾಗಿ ನೋಡಿ ತೀರ್ಮಾನ ತಗೊಳ್ಳೋಣ. ಆಗ್ಬೋದಾ? ಈಗ ನನ್ನ ಪ್ರಶ್ನೆ ಇಷ್ಟೇ, ಸಿದ್ದರಾಮಯ್ಯನವರು ಕಾರ್ಖಾನೆಗಳಿಗೆ ಹೇಳಿ 3,500 ರೂಪಾಯಿ 3,500 ಕೊಡಿಸ್ಬೇಕು, ಇಲ್ಲ ಅಂದ್ರೆ 2013 ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಂಗೆ ಕಬ್ಬು ಬೆಳೆಗಾರರಿಗೆ ರಾಜ್ಯದ ಸರ್ಕಾರದಿಂದ ಹೇಗೆ 350 ರೂಪಾಯಿ ರೈತರ ಅಕೌಂಟಿಗೆ 1 ಟನ್ನಿಗೆ ಕೊಡೋದ್ರ ಮೂಲಕ ರೈತರ ಪರ ನಿಂತರು, ಆ ತೀರ್ಮಾನವನ್ನ ತಾವು ಕೈಗೆ ತಗೋಬೇಕು. ಇದನ್ನ ಹೇಳ್ಬೋದು ತಾನೆ ಸರ್ಕಾರಕ್ಕೆ? ಒಂದು ಚಪ್ಪಾಳೆ ತಟ್ಟು ಹೇಳ್ಬಿಡ್ರು. ನೀವು ಏನಾದ್ರೂ 3,500 ಬಿಟ್ಟು ಬೆಳಗಾಂನಲ್ಲಿ ಕಾರ್ಖಾನೆಗಳು ತೆಗಿಸ್ಬಿಟ್ಟಿದೀವಿ, ಪಾಪ ಜಾರಕಿಹೊಳಿ ಅಣ್ಣ ತಮ್ಮಂದ್ರಿಗೂ ಪಾಪ ಒಳ್ಳೇದಾಗ್ಲಿ. ಆಮೇಲೆ ಯಾರು ಇದಾರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಪ ಮಂತ್ರಿ ಇದಾರೆ, ಅವ್ರಿಗೆಲ್ಲ ಸಹಾಯ ಮಾಡ್ಬೇಕು. ಮತ್ತಿನ್ಯಾರಪ್ಪ, ರಮೇಶ್, ಪ್ರಭಾಕರ್ ಕೋರೆ, ಏನೇನೋ ತಮ್ಮ ಅಜೆಂಡಾ ಇದೆಯಲ್ಲ. ನಮಗೂ ಸ್ವಲ್ಪ ಮಾನ ಮರ್ಯಾದೆ ಇರ್ಬೇಕ್ರಿ, ರೈತರಿಗೂ ನಮಗೂ ಸ್ವಲ್ಪ ಮಾನ ಮರ್ಯಾದೆ ಇರ್ಬೇಕು ಅಲ್ವಾ ಅಣ್ಣ? ಅಲ್ಲ, ನಾವು ಒಂದು ಎಂಥ ತಪ್ಪು ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ಪ್ರತಿ ವರ್ಷ ಇದೇ ಹರ್ತಾಳ ನಡೆಸ್ಬೇಕಾ? ಆ ಸಕ್ಕರೆ ಕಾರ್ಖಾನೆ ಮಾಲೀಕ ಅಲ್ಲದವನ್ನ, ಅವನು ಯಾರು ಆಗಿರಲಿ, ಸಕ್ಕರೆ ಕಾರ್ಖಾನೆ ಮಾಲೀಕ ಅಲ್ಲದವನ್ನ ಚುನಾವಣೆಯಲ್ಲಿ ಗೆಲ್ಸಕ್ಕಾಗಲ್ವ ನಮ್ಗೆ? ಅವರು ಇವರು ಅಂತ ನಾನು ಮಾತಾಡ್ತಾ ಇಲ್ಲ, ಆ ಪಕ್ಷ ಈ ಪಕ್ಷ ಹೇಳೋದಿಲ್ಲ. ಯಾರೇ ಇರಲಿ, ಸಕ್ಕರೆ ಕಾರ್ಖಾನೆಯವನಿಗೆ ನಾವು ಓಟ್ ಹಾಕಲ್ಲಪ್ಪ. ಇದನ್ನ ನಾವು ಜಾರಿಗೆ ತಂದು ಬಿಟ್ರೆ ಅರ್ಧ ಅವ್ರ ಸ್ವಂತ ಮುರಿದೋಗ್ಬಿಡುತ್ತೆ. ಯಾಕೆಂದ್ರೆ ಕ್ಯಾಬಿನೆಟ್ ಕರೆದ್ರೆ ಕ್ಯಾಬಿನೆಟ್ ಒಳಗಡೆ ಅವರೇ 4-5 ಜನ ಸಕ್ಕರೆ ಕಾರ್ಖಾನೆಯವ್ರು ಕುಂತಿರ್ತಾರೆ. ಏನ್ ತೀರ್ಮಾನ ಮಾಡ್ತಾರೆ? ನಿಮ್ ಪರ ಮಾತಾಡ್ತಾರ? ವ್ಯಾಪಾರಂ ದ್ರೋಹ ಚಿಂತಿತಮ್ಮ, ವ್ಯಾಪಾರದಲ್ಲೇ ಮೋಸ ಇದೆ. ಈ ವ್ಯಾಪಾರ ಮಾಡೋನ್ನ ನಾವು ಶಾಸನ ಸಭೆಯಲ್ಲಿ ನಮ್ಮ ಪರ ಕಾನೂನು ಮಾಡು ಅಂತ ಕಳಿಸಿದ್ರೆ ಮಾಡಕ್ಕಾಗತ್ತೇನ್ರಿ? ಮಾಡಕ್ಕಾಗತ್ತ? ಅವ್ರಿಗೇನ್ ಲಾಭ ಆಗ್ಬೇಕು ಅದನ್ನ ಮಾಡ್ತಾರೆ. ಇದ್ರಲ್ಲಿ ನೋಡಿ, ಅವ್ರಿಗೆ ನೋಡಿ, ಅವ್ರಿಗೆ ಕಾಂಗ್ರೆಸ್ ಬಿಜೆಪಿ JDS ಅಂತ ಏನಿಲ್ಲ. ಕಬ್ಬಿನ ವಿಷಯ, ರೈತರ ವಿಷಯ ಬಂದ್ರೆ ಅವ್ರು ಎಲ್ಲಾರು ಒಂದೇ, ಅವ್ರು ಎಲ್ಲಾರು ಒಂದೇ. ಆದ್ರೆ ನಮ್ಮಲ್ಲಿ ರೈತರು ಇನ್ನೂ ಕೂಡ ನಿರಾಣಿ ಅವ್ರಿಗೆ ಎಲ್ಲಿ ಬೇಜಾರಾಗುತ್ತೋ ನಾನಿಲ್ಲಿ ಹೋದ್ರೆ ಅಂತ ಹೇಳಿ ದೂರ ನಿಂತು ನೋಡೋರು ಇರ್ತಾರೆ. ಆಮೇಲೆ ಇಲ್ಲಿ ಯಾರು ಮಂತ್ರಿ, ತಿಮ್ಮಾಪುರ ಎಲ್ಲಿ ಬೇಜಾರ ಮಾಡ್ಕೊಂಡ್ಬಿಡ್ತಾನೋ ನಾನು ರೈತರ ಸಭೆಗೆ ಹೋದ್ರೆ ಅಂತ ಹೇಳಿ ಅಲ್ಲೆಲ್ಲೋ ನಿಂತು ನೋಡೋರು ಇರ್ತಾರೆ ನಮ್ಮವರು. ಇದು ಬ್ಯಾಡ್ರಿ. ನನ್ನ ವಿಷಯ ಬಂದ್ರೆ, ರೈತನ ಬದುಕಿನ ವಿಷಯ ಬಂದ್ರೆ ಎಲ್ಲ ರಾಜಕೀಯನ ಒದ್ದ ಆಚೆಗೆ ತಳ್ಳಿ ನಮ್ಮ ಬದುಕು, ನಮ್ಮ ಹೋರಾಟ, ನಮ್ಮ ಉಳುವು, ನಮಗೆ ನ್ಯಾಯ ಬೇಕು, ಅದರ ಪರ ನಿಂತ್ಕೋಬೇಕೇ ಹೊರತು ರಾಜಕೀಯ ಬರಬಾರ್ದು. ಈ ಮನಸ್ಥಿತಿ ರೈತರಿಗೆ ಎಲ್ಲ ರಾಜಕೀಯ ಪಕ್ಷಗಳನ್ನ ತಿರಸ್ಕಾರ ಮಾಡಿ ನನ್ನ ಬದುಕಿಗೆ ಅನ್ಯಾಯ ಆದ್ರೆ ನಾನು ಮಾತ್ರ ಸಹಿಸೋದಿಲ್ಲ, ನಾನು ನ್ಯಾಯದ ಪರನೇ ನಿಲ್ತೀನಿ ಅನ್ನುವಂತ ಎದೆಗಾರಿಕೆ ರೈತರಿಗೆ, ರೈತರ ಮಕ್ಕಳಿಗೆ ಬರ್ಬೇಕ್ರಿ. ಅದು ಬಂದಾಗ ಮಾತ್ರ ನ್ಯಾಯಯುತವಾದ ಬೆಲೆ ನೀವು ಹೋರಾಟ ಮಾಡದೇ ಇದ್ರು ಇಲ್ಲಿಗೆ ಬರ್ತದೆ. ರಮೇಶ್ ಗಡದಣ್ಣ ಇದ್ರೆ ಅವನು ಈ ಭಾಗದಲ್ಲಿ ಎಲ್ಲ ಯಾವುದೇ ಕ್ಷೇತ್ರ ಆಗಿದ್ರು ಆತನ್ನ ನಿಲ್ಲಿಸಿ
ವಿಧಾನಸಭೆಗೆ ಕಳಿಸುವಂತ ಕೆಲಸ ನಾವು ಮಾಡೇ ಮಾಡ್ತಾರೆ. ಆತ ಗೆದ್ದೇ ಗೆಲ್ತಾ ಇದ್ದಾರೆ. ನಿಮ್ಮ ಹೋರಾಟ ನೀವು ಬೀದಿಗೆ ಬಂದು ಕೂತ್ಕೊಳ್ಳೋ ಕೆಲಸನೇ ತಪ್ಪಿಡೋದು. ಆ ಕಾರಣಕ್ಕೆ ನಾಳೆಗೂ ಕೂಡ ನಾವು ಆ ದಿಕ್ಕಿನಲ್ಲಿ ಯೋಚನೆ ಮಾಡಿ ರೈತ ಮಕ್ಕಳು, ರೈತರ ಹಿತಾಸಕ್ತಿಯನ್ನ ಬಯಸೋರು ಶಾಸನಸಭೆಗೆ ಹೋಗ್ಬೇಕು, ಲೋಕಸಭೆಗೆ ಹೋಗ್ಬೇಕು. ಇದನ್ನ ಆಲೋಚನೆ ಮಾಡಿ ನಾವು ತೀರ್ಮಾನಕ್ಕೆ ಬರದೇ ಇದ್ರೆ ಬಂಧುಗಳೇ, ನಮ್ಮ ಕುಲಕ್ಕೆ ಅನ್ಯಾಯ ಆಗೋದು. ನಾವೆಲ್ಲ ಬೆಳೀತಕ್ಕಂಥ ಎಲ್ಲ ಬೆಳೆಗಳಿಗೂ ಅನ್ಯಾಯ ಆಗೋದು ಆಗ. ಅದಕ್ಕೆ ನನ್ನ ವಿನಂತಿ ಏನಂದ್ರೆ, ಸರ್ಕಾರ ಏನು ಘೋಷಣೆ ಮಾಡಿದಿರಿ ಅದು ಅನ್ಸೈಂಟಿಫಿಕ್, ಯಾವುದೇ ವೈಜ್ಞಾನಿಕವಾದ ಮಾನದಂಡ ಇಲ್ಲ. ನೀವು ಸಕ್ಕರೆ ಕಾರ್ಖಾನೆ ಮಾಲೀಕರ ಹಿತಾಸಕ್ತಿ ಕಾಪಾಡುವ ತೀರ್ಮಾನ ಇದಾಗಿದೆಯೇ ಹೊರತು ರೈತರನ್ನ ಉಳಿಸುವ ತೀರ್ಮಾನ ಇದಾಗಿಲ್ಲ. ಆ ಕಾರಣಕ್ಕೆ ಈ ತೀರ್ಮಾನವನ್ನ ಈ ಸಭೆಯು ತಿರಸ್ಕರಿಸಿದೆ. ಈ ಹೋರಾಟ ನಿಲ್ಲೋದಿಲ್ಲ, ಮುಂದುವರಿಯುತ್ತೆ. ಮುಂದುವರಿಸಬೇಕೋ ಬೇಡ? ಆ ಕಾರಣಕ್ಕೆ ಮಾನ್ಯ ಬೆಳಗಾವಿ ಜಿಲ್ಲಾಧ್ಯಕ್ಷರು ಶಂಕರ್ ಮತ್ತೆ ಮಹಾದೇವ್ ಮಡಿವಾಳ್, ರಮೇಶ್ ಎಲ್ಲ ಇಲ್ಲಿದ್ದಾರೆ. ನೀವು ನಾಳೆನ ನಾಡಿದ್ದ ಯಾವತ್ತ ಬೆಳಗಾವಿಯಲ್ಲಿ ಈ ಚಳವಳಿ ಮುಂದುವರಿಸುವ ಕಾರ್ಯಕ್ರಮವನ್ನ ತಾವು ಕೈಗೆ ತಗೋಬೇಕು. ತಗಂತಿರಲ್ಲೋ? ಮತ್ತೆ ಕಿಲೆದಾರಿ ಇರ್ಬೇಕು ಇಲ್ಲಿ. ಎಲ್ಲಿ ಕಿಲೆದಾರಿ? ನಮ್ಮ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ. ಈ ಕಬ್ಬಿನ ಹೋರಾಟವನ್ನ ನ್ಯಾಯಯುತವಾದಂತ ಬೆಲೆ ಘೋಷಣೆ ಆಗಬೇಕಂತೇಳಿ ತಾವು ದಿನಾಂಕವನ್ನ ಘೋಷಣೆ ಮಾಡಬೇಕು. ಚಳವಳಿಯನ್ನ ಪ್ರಾರಂಭ ಆಗಬೇಕು. ಈಗ ಕಲಬುರಗಿ ಇರ್ಬೋದು, ಬೀದರ್ ಇರ್ಬೋದು, ಈಗ ರಾಯಚೂರು ಇರ್ಬೋದು, ಕರ್ನಾಟಕದ ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು, ಎಲ್ಲರಿಗೂ ತುರ್ತು ಸಂದೇಶವನ್ನ ಕೊಡೋದ್ರ ಮೂಲಕ ಈ ಚಳವಳಿಯನ್ನ ರಾಜ್ಯದ ಎಲ್ಲ ಭಾಗದಲ್ಲಿ ನಾವು ಮುಂದುವರಿಸಲಿಕ್ಕೆ ಈ ಸಭೆ ತೀರ್ಮಾನ ತಗೋಬಹುದಾ? ಹೊಡಿರಿ ಚಪ್ಪಾಳೆ ಸಿದ್ದರಾಮಯ್ಯ ಕೇಳಂದ್ರೆ. ಅದೇನೋ ತಡ್ರಪ್ಪ, ನೀವು ಮಾತ್ರ ಹಿಂದಕ್ಕೆ ಕುಂತಿರೋರು ಅವ್ರಿಗೆ ಬೇಜಾರಾಗತ್ತೆ ಅಂತ ಕುಂತಿದ್ರ? ನೀವು ಚಪ್ಪಾಳೆ ಹೊಡಿಯೋದಿಲ್ವ? ಈ ತೀರ್ಮಾನ ಸರಿ ಇದೆ ಅಂತ ಹೇಳಿ ಹೊಡೀರಿ ಎಲ್ಲರೂ ಒಂದ್ಸರಿ, ಎಲ್ಲರೂ ಚಪ್ಪಾಳೆ ಹೊಡಿ. ಕರೆಕ್ಟ್ ಆಯ್ತು. ಈಗ ಮಾನ್ಯ ಸಿದ್ದರಾಮಯ್ಯನವರೇ, ನಮ್ಮಲ್ಲಿ ರೈತರಲ್ಲಿ ವ್ಯತ್ಯಾಸ ಇಲ್ಲ, ಪಂಗಡಗಳೇ ಇಲ್ಲ. ಯಾರೇ ಏನೇ ಹೇಳಿದ್ರು ಈ ವಿಷಯದಲ್ಲಿ ನಾವೆಲ್ಲ ಒಟ್ಟಾಗಿ ಪರಸ್ಪರ ಈ ಹೋರಾಟವನ್ನ ಪ್ರಾರಂಭ ಮಾಡ್ತೇವೆ, ಹೋರಾಟವನ್ನ ಮುಂದುವರಿಸ್ತೇವೆ. ನೀವು ನ್ಯಾಯಯುತವಾದ ತೀರ್ಮಾನಕ್ಕೆ ಬರಲೇಬೇಕು. ಸರ್ಕಾರ ಇಂಥ ಅವೈಜ್ಞಾನಿಕವಾದ ತೀರ್ಮಾನವನ್ನ ಬಡಪಾಯಿ ರೈತರ ಮೇಲೆ ಏರೋದ್ರ ಮೂಲಕ ತಾವು ಹೊರಟಿರ್ತಕ್ಕಂಥ ದಾರಿ ಸರಿ ಇಲ್ಲ, ನಾವು ತಿರಸ್ಕರಿಸ್ತೇವೆ. ನಾವು ತಿರಸ್ಕರಿಸ್ತೀವಲ್ವಾ? ಹಾಗಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಮುಂದಿನ ಹೋರಾಟ ನಾವು ಮುಂದುವರಿಸ್ತೇವೆ. ಈಗ ರೈತ ಮುಖಂಡರೆಲ್ಲ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರೇ ನೀವು ನಮ್ಮ ಕಡೆಗೆ ಸರಿಯಾಗಿ ನೋಡ್ತಾ ಇಲ್ಲ, ಅದಕ್ಕೆ ನೀವು ಗಮನ ಇಟ್ಟು ನೋಡ್ಲಿ ಅಂತ ಹೇಳಿ ನಿಮ್ಮ ಆದೇಶವನ್ನ ನಾವು ಬೆಂಕಿಗೆ ಹಾಕ್ತಾ ಇದ್ದೀವಿ. ಪ್ರಶ್ನೆ ರೈತ ಹೋರಾಟಕ್ಕೆ ರೈತರಿಗೆ ಬೇಕು, ರೈತರಿಗೆ ಬೇಕು, ರೈತರಿಗೆ ಬೇಕು. ಜೈ
ಹೋರಾಟ. ಈಗ ಕಬ್ಬು ಬೆಳೆಗಾರರಿಗೆ ಮೊನ್ನೆ ರಾಜ್ಯದ ಮಂತ್ರಿಗಳು ಮುಖ್ಯಮಂತ್ರಿಗಳು ಆದೇಶ ಹೊರಡಿಸಿದ ಮುಗಿತಲ್ಲ ಕೆಲಸ, ಅದ್ರ ಕೆಲಸ ಮುಗಿತು. ಇನ್ನು ನಮ್ ಕೆಲಸ ಸೈಲೆಂಟ್ ಈಗ ಸೈಲೆಂಟ್. ಈಗ ಕಾರ್ಯಕ್ರಮ ಏನಂದ್ರೆ ನಮ್ಮ ಕಮಿಟಿ ಬರ್ಬೇಕಲ್ಲಿ, ಕಮಿಟಿ ಸರಿ. ಈಗ ಕಮಿಟಿ ಐತಿಲ್ಲ, ಅದೇನೋ ಮೆಸೇಜ್ ಬರಕ್ಕೆ ಒಂದ್ ಸ್ವಲ್ಪ ನೋಡಿ ಮಾತಾಡಿ ದೊಡ್ಡಪ್ಪ. ಏನಿಲ್ಲ ಅದೇನು ಮೆಸೇಜ್ ಹಚ್ಚಿಲ್ಲ. ಸರಿ, ಈಗ ರಾಜ್ಯಾಧ್ಯಕ್ಷರು ವಿಷಯವನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಈಗ ನಿನ್ನೆ ಒಂದು ಕಾರ್ಖಾನೆಗೆ ನಾವು ಭೇಟಿ ಕೊಟ್ಟು ಅಲ್ಲೇ ಏನು ಜಿಲ್ಲಾ SP ಅವರು DC ಅವರಿಗೇನು ಆರೋಗ್ಯ ಸರಿ ಇಲ್ಲ ಅಂತ ಬರಲಿಲ್ಲ. ಅಲ್ಲಿ ಆಯ್ತು ನಾವೆಲ್ಲ ಹೊರಗೆ ಹಾಕ್ತೀವಿ, ನಮ್ಮ ಮ್ಯಾಗ ಭರವಸೆ ಇದೆ ಅಂತ ಹೇಳಿದ್ರು. ನಾವು ವಾಪಸ್ ಬಂದಿವಿ. ಇಲ್ಲಿ 9:30ಗೆ ಬಹಳಷ್ಟು ಜನ ನಮ್ಮ ರೈತರ ಹಳ್ಳಿಗಳಿಗೆ ಹೋಗ್ಬಿಟ್ಟಿದ್ರಿ. ಕನಿಷ್ಠ ಒಂದು 100 ಜನ ಇರ್ಬೋದು ಅಲ್ಲಿ. ಇನ್ನು 9:30 ಗಂಟೆಗೆ SP ಅವ್ರು ಬಂದಿದ್ರು ಇಲ್ಲಿ. ಆಯ್ತು ನಾಳೆ ನಾವು ದಿನ ತಗೋತೀವಿ ಅಂತ ಹೇಳಿದ್ರು. DC ಅವರು ಅಲ್ಲಿ ಕಾರ್ಖಾನೆಗಳು ಕರೆದು ಮಾಲಕರು ಕರೆದು ಮಾತುಕತೆ ಏನ್ ಮಾಡ್ಯಾರ. ಆದ್ರೆ ನಮಗ ಹೋರಾಟಗಾರಿಗೆ ಒಳ್ಳೆ ವಿಷಯ ಏನ್ ತಿಳಿಸಿದ್ ಗೊತ್ತಿರಲಿ ನಿಮ್ಗೆಲ್ಲ. ಈಗ ಬಹುಶಃ ಆ ಮೀಟಿಂಗ್ ಮುಗಿದು 2 ತಾಸು 3 ತಾಸು ಆಯ್ತು. ನಮಗ ಮುಖಂಡರಿಗೆ ಯಾರು ಇನ್ನು ಕ್ಲಿಯರಿಟಿಯನ್ನ ಮೆಸೇಜ್ ಹಾಕಿಲ್ಲ. ಎಲ್ಲ ರೈತರು ಆಗ ಹೇಳಿಕೆ ಬಂದ್ಮೇಲೆ ಮುಂದಿನ ರೂಪರೇಷೆಗಳು ತಯಾರು ಮಾಡ್ಬೇಕಂತೇಳಿ ನಾವು ಮುಖಂಡರೆಲ್ಲ ತಯಾರಾಗಿದ್ದೀವಿ. ಅದಕ್ಕೆ ಈ ಒಂದು ವಿಚಾರ ಏನಂದ್ರೆ ಎಲ್ಲ ರೆಡಿ ರೀ, ಇಲ್ಲಿ ರೆಡಿ, ಅಲ್ಲಿ ರೆಡಿ ಆಗೈತಿ. ಆದ್ರೆ ಅದು ಯಾವಾಗ ಕರೆಕ್ಟ್ ಆಕೈತಿ ಅಂದ್ರ ಅದೇ ಆದ ಅಲ್ಲಿ ಹಂಗ ಆದಾಗ ಇಲ್ಲಿ ಹಿಂಗ ಆಕೈತಿ. ಆದ್ರ ಬೇರೆ ಬೇರೆ ಕಡೆಯಿಂದ ಏನೇನೋ ಬರಾಕತ್ತೇವ. ನಿಮ್ ಮುಂದೆ ಹೋಗು, ನೀ ಮುಂದೆ ಹೋಗು, ನಡ್ದತಿ ಕಸಿ ಬಿಸಿ ನಡ್ದತಿ. ಹೊಸದಾಗಿ ಬಂದು ನಮ್ಮ ಹೆಣ್ಮಕ್ಳು ತಾಯಿನ ಬಾಳ ಬಂದಾರಿಲ್ಲ. ಹೊಸದಾಗಿ ಹೆಣ್ಮಕ್ಳಿಗೆ ಗಂಡಸರು ಹೇಳೋದನ್ನ ಆಯ್ತು ಪಾಪ ದೊಡ್ಡ ನಾಚ್ಕೋತಾಳ. ಹೌದಲ್ಲ, ಹೌದಲ್ರಿಪ್ಪ? ನೀವು ಅಟ್ಟ ಏನ್ರಿಪ್ಪ ಅಕ್ಕನ ಹೇಳಂದ್ರ ಇದು ಹಂಗಾಗೈತಿ ಗೊತ್ತಿಲ್ಲ ನಿಮಗೆ. ಇದು ಎಲ್ಲೆಲ್ಲ ನಡೆಯಕತ್ತೈತಿ. ನೀವೆಲ್ಲ ತಣ್ಣಗೈತೆ ತಿಳ್ಕೊಬೇಡ್ರಿ, ಎಲ್ಲಾ ಗಡಬಡಿ ಗೊತ್ತೈತಿ. ಆದ್ರೆ ಇನ್ನೊಂದು ನಿಮಗೆ ಗೊತ್ತಿರ್ಲಿ, ಮೊನ್ನೆನ ಜಯವಾಗಲಿ ಅಂತಂತ ಹೋರಾಟ ಮತ್ತ ಉಲ್ಟಾ ಹಿಡ್ದೈತಿ. ಸುದ್ದಿ ಹದಗೆಟ್ಟೈತಪ್ಪ. ಇದು ಯಾಕೆ ಹದಗೆಟ್ಟೈತೆ ಕೇಳಾಕತ್ತೀರ? ಅದೇನ್ ಹೇಳ್ತಾರೋ, ಇಲ್ರಿ ನಿಮ್ ಮಾತ್ ನಾವು ಪಕ್ಕ ಗೊತ್ತಾಗಿದ್ದಲ್ಲ. ಆ ಕಾರ್ಖಾನೆ ಮಾಲಕ್ ಏನ್ ಬೋರ್ಡ್ ಹಚ್ಚಂದ್ರ ಒಟ್ಟ ನಾವು ಬಾಳಿನ ಹಾಳಾಗೈತಾರ ಅವ್ರಿಗೆ. ಈಗ ಒಟ್ಟು ಮತ್ತೆ ಗಾದ ಅದಕ್ಕ ಎಲ್ಲಾ ಕಡೆ ಎಡವರೆ ಮುದೋಳ ಭಾಗದ ಹೋರಾಟದ ಒಂದು ವ್ಯತ್ಯಾಸ ಏನಂದ್ರೆ ಒಟ್ಟು ರಾಜ್ಯದ ಕಬ್ಬು ಬೆಳೆಗಾರರ ಸರಿಯಾದಂತ ದರ ಸಿಗಬೇಕು ಅನ್ನೋದೊಂದೇ ಗುರಿ. ಇಲ್ಲಿ ಆ ಜಿಲ್ಲೆ, ಈ ಜಿಲ್ಲೆ, ಆ ಕಾರ್ಖಾನೆ, ಈ ಕಾರ್ಖಾನೆ ಏನೂ ಇಲ್ಲ. ಒಟ್ಟು ಈ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ಕಾರ್ಖಾನೆ ಮಾಲೀಕರು ಈ ಕಬ್ಬು ಬೆಳೆಗಾರರಿಗೆ ಸರಿಯಾದಂತ ದರ ಕೊಡಬೇಕನ್ನೋ ಒಂದೇ ಗುರಿ ಇರ್ತತಿ. ಅದಕ್ಕೆ ನಾವೆಲ್ಲ ರೈತರು ಈಗೇನು ರೆಡಿ ಆಗಿದ್ರು, ಈಗ ರೆಡಿ ಅದ
ಇನ್ನು ನಮ್ಮ ನಾಯಕತ್ವ ಅವ್ರು ಹೇಳ್ಬೇಕಲ್ಲ, ಅವ್ರು ಹೇಳಕ್ಬೇಡ, ಹೇಳ್ಬೇಕಲ್ರಿ ಹಿಂದಿನವ್ರ ಹೇಳ್ಬೇಕಲ್ರಿ, ನಮ್ಮ ಮುಖಂಡ್ರ ಅದಲ್ಲ ಮುಖಂಡ್ರ ಹೇಳ್ಬೇಕಲ್ರಿ. ಅದಕ್ಕೆ ಈಗ ಅವ್ರು ಏನ್ ಹೇಳ್ತಾರೋ ಒಂದು 20 ನಿಮಿಷ ಕಾಯ್ಬೇಕು, ಒಂದು 10 ನಿಮಿಷ ಬಹಳಸ್ತಲ್ಲ. ಏನ್ ಹೇಳ್ತೀರಪ್ಪ ಕಮಿಟಿ ಇಲ್ಲಿ ಹಾ ಒಂದು 10 ದಿವಸ ಎಲ್ಲಾ ದಿವಸದ್ದು ಐತ್ರಿ ನಮ್ಮ ಕಡೆ. ಇಲ್ಲ ಇಲ್ಲ ಹೇಳ್ತೀವಿ. ಈದ್ರಿ ನಿನ್ನಿದ್ರಿ ಮೊನ್ನೆದ್ರಿ ಅಚ್ಚಿ ಮನೆದ್ರಿ ರೈತರದ್ದು ಏನೈತಿ ನಾವೆಲ್ಲ ಈಗ ನಾಯಕರನ್ನ ಕೇಳೋದಿಲ್ವೇ, ಅದೇನು ಸುದ್ದಿ ಅಂತ ಹೇಳ್ತಾರೆ, ಅದೊಂದು ಸುದ್ದಿ ಹೇಳ್ತಕ್ಕ ಒಂದು 10 ನಿಮಿಷ ಗುಂಡಪ್ಪಣ ಅಲ್ಲಿ ಮತ್ತೆ ಸಂತೋಷರೇ ಬಡಿಸಿದ್ದೀರಿ ಒಂದೆರಡು ನಿಮಿಷ ಈಗ ಹೋಗ್ಬೇಕಲ್ಲ ಸುರೇಶ. ಯಾರು ಹೋಗ್ಬಾರ್ದು, ಇವಾಗ 10 ನಿಮಿಷ ಟೈಮ್ ಅತಿ ಬಂದು ಸ್ವಲ್ಪ ಇಲ್ಲೇ ಮುಖಂಡ್ರೆ ಹೇಳ್ತಾರೆ, ಮುಖಂಡ್ರೆ ಕಪ್ಪು ಬೆಳೆಗಾರರಿಗೆ ಇಲ್ಲೇ ಮುಖಂಡ್ರು ಹೋಗ್ಯಾರ, ಒಂದು 10 ನಿಮಿಷ ನಿಮಗೆ ಹೇಳ್ತಾರೆ ಏನು ನೋಡೋದು. ಅದಕ್ಕೆ ಒಂದಿಷ್ಟು ಸಮಾಧಾನ ಕೊಂಡ್ರಿ, ಅತಿ ಅಡ್ಡಾಡಬಾರ್ದು, ಎಲ್ಲಿ ಆಗ್ತಿತ್ತು ರೈತರು ಹೊಡಿಬಾರ್ದು. ಇದೇನು ಹೇಳ್ಬೇಕು ಅಂದ್ರೆ ಮುಖಂಡ್ರು ಹೇಳ್ತಾರೋ. ಈಗ ಎಲ್ಲರೂ ಒಂದಿಷ್ಟು ಸಮಾಧಾನ ಒಂದು 10-15 ನಿಮಿಷ. ಈಗ ಎಲ್ಲಾ ರೈತರು ಹೇಳ್ಬೇಡಪ್ಪ ಮಾರ ಕುಂದ್ರಿ, ಸದ್ಯ ಹೋಗುದೈತೆ, ಒಂದು ಕಾರ್ಖಾನೆಗೆ ಹೋಗುದೈತೆ. ಮಾಡಿದ್ದು ಇದ್ರ ಜೊತೆಲೇನೆ ಹಳಿ ಬಾಕಿ ಅಂದಿದ್ವಿ, ಹಳಿ ಬಾಕಿ ವಸೂಲಾತಿ ಬಂದತಿ. ಆಮೇಲೆ ಹಳಿ ಬಾಕಿ ಬಗ್ಗೆ ಇನ್ನೊಂದು ಚೂರು ಒಂದ್ ಸ್ವಲ್ಪ ಸಣ್ಣದೊಂದು ಉಳ್ದೈತಲ್ಲ, ಏನಂದ್ರೆ ಎಲ್ಲಾ ಕಾರ್ಖಾನೆಗಳಿಂದ ನೀವು ಕಿಲೋಮೀಟರ್ ತಗೊಂಬ ಅಂತ ಹೇಳ್ತಿಲ್ಲ, ಅವ್ರು ತರ್ತಾರಿ. ನಮ್ಮ ಪೊಲೀಸ್ ಅಂತಂದ್ರೆ ಹೇಳ್ಯಾರ, ಅವ್ರಿಗೆ ಬರ್ತಾರ, ಅವ್ರಿಗೆ 3 ಗಂಟೆ ಟೈಮಿಂಗ್ ಹೇಳಿದ್ವಿ. ಅವ್ರಿಗೆ 3 ಗಂಟೆ ಟೈಮಿಂಗ್ ಅಂತ ಎಲ್ಲಾರು ಕಾರ್ಖಾನೆ ತರ್ತಾರ, ಅದು ಕಿಲೋಮೀಟರ್ ಇರಲಿ. ಈಗ ಬಂದದ್ದೇನಂದ್ರೆ ಈ ವರ್ಷದ್ದು 3500 ರೂಪಾಯಿ ಮೊದಲೇ ಕಂತಿನ ಕೊಡ್ಬೇಕು. ಆಮೇಲೆ ಹೋದ ವರ್ಷದ 2ನೇ ಕಂತಿನ ಅಂತೇಳಿ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಮೊನ್ನೆ ಒಂದೇನು ಬಹಳ ಅಪಾಯಕಾರಿಯಾಗಿರುವಂತ ಒಂದು ಹೇಳಿಕೆಯನ್ನ ಬಂದತ್ತೀರಿ, ರೈತರಿಗೆ ಗೊಂದಲ ಸೃಷ್ಟಿ ಮಾಡುವಂಥದ್ದು, ರೈತರ ಕನ್ಫ್ಯೂಷನ್ ಮಾಡುವಂಥದ್ದು. ನಾವು ಪ್ರತಿ ವರ್ಷನೂ ಕೂಡ ಕಬ್ಬಿಗೆ ದರ ಬೇಕು, ಹಳೆ ಬಾಕಿ ಕೊಡತ್ತೆ ಹೋರಾಟ ಮಾಡ್ತೀವಿ. ಇದೇನು ಹೊಸದೇನಲ್ಲ ನಮಗೆ. 1 ಟೈಮ್ ಕಾರ್ಯಕ್ರಮ ಏನು ಹಳೆ ಬಾಕಿ ಈ ವರ್ಷದ ರೇಟ್ ಅಂತೇಳಿ ಹೋರಾಟ ಮಾಡ್ತಿದ್ವಿ. ಅದು ಬಹಳ ಒಂದು ಸೀರಿಯಸ್ ಆಗಿ ನಡೀತಿತ್ತು. ಈಗ ಮೊನ್ನೆ ಇಡೀ ರಾಜ್ಯದ ರೈತರನ್ನ ಕಬ್ಬು ಬೆಳೆಗಾರನ ಮಿಸ್ಟೇಕ್ ಮಾಡಿದ್ದು, ಮೋಸ ಮಾಡಿದ್ದಂದ್ರೆ ರಿಕವರಿ ಆಧಾರದ ಮೇಲೆ ರೇಟ್ ಹೇಳ್ಯಾರ. ಅವ್ರು ಒಂದ್ ತಿಳ್ಕೊರಿ, ಒಮ್ಮೆ ಅಕಸ್ಮಾತ್ ಈ ಸರಿ ರಿಕವರಿ ಆಧಾರದ ಮೇಲೆ ರೇಟ್ ನೀವು ಅವ್ರೇನ ರಾಜ್ಯ ಸರ್ಕಾರ ಸುತ್ತೋಲಿ ಹೊಂಟಾರಲ್ಲ, ಅದನ್ನ ಈ ಸರಿ ನಾವು ಒಪ್ಪಿದೀವಿ ಅಂದ್ರ ಕನಿಷ್ಠ ಈ ವರ್ಷ 300-400 ರೂಪಾಯಿ ಚಂದ ಆಗತ್ತೆ ಕನಿಷ್ಠ ಇದೆ. ಆಮೇಲೆ FRP ಆಧಾರದಾಗ ಇಟ್ಕೊಂಡು SAP ಇಟ್ಕೊಂಡು ಮಾಡಿದ್ರೆ ಅಂದ್ರೆ ಅದು 1015 ತಕ್ಕ ಮೋಸ ಆಕತಿ. ಒಟ್ಟ ನೀವು ಮುಂದಿನ ಡೇಟ್ ಕೇಳಕ್ ಮೇಳ ಇಲ್ಲ, ಅಷ್ಟ ಅಪಾಯಕಾರಿ ಮಾಡಿರತಕ್ಕಂತ ರೇಟ್ ಇದು. ಇದೆಲ್ಲ ಭಾರಿ ಮೋಸತಿ. ಅದನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ವಾಪಸ್ ಪಡಿಬೇಕು. ಏನ್ರಿ, ಇದನ್ನ ವಾಪಸ್ ಪಡಿಬೇಕು. ನಾವು ಈ ರೇಟ್ ಹೆಂಗ್ ತಗೋಬೇಕು, ಹಿಂದಿನ ಬಾಕಿ ಎಷ್ಟು ಕೊಡ್ಬೇಕು ಅಂತ ನಾವು ಹೇಳ್ತೀವಿ. ಸಿದ್ದರಾಮಯ್ಯ ಸಾಹೇಬ್ರೆ, ಹಳಿ ಬಾಕಿ ಕೇಳೋದಕ್ಕ ನಿಮಗೇನ ಗೊತ್ತತಿ? ಯಾರಿಗೊರಿ ಕಬ್ಬತ್ ಗೊತ್ತತಿ? 2 ತಿಂಗಳ ಕಬ್ಬತ್ ನಿಮಗೇನು ಗೊತ್ತತಿ? ಇದು ಮುಖ್ಯಮಂತ್ರಿ ಇದ. ಇನ್ನ
ಸಕ್ರಿ ಬಂತಿತ್ತು ಮರಿ ಅವ ಕಬ್ಬು ಬೆಳೆದವನು ಅಲ್ಲ ಕಬ್ಬು ನೋಡಿದವನು ಅಲ್ಲ ಆ ಕಬ್ಬನಿಗೆ ಗೊತ್ತಿಲ್ಲ ಅವನು ಕೇಳಿ ಕಬ್ಬು ಹೆಂಗ ಕೇಳಿದ್ರೆ ಹೆಂಗ್ರಿ ಯಾವಾಗ ನಡೀತಿದ್ದು ಅದಕ್ಕಾಗಿ ಇವರಿಬ್ಬರು ಸೇರಿ ಅದು ಬಹಳ ಮುಜುಗರಕ್ಕೀಡು ಮಾಡುವಂತ ಹೇಳಿಕೆ ಇದನ್ನ ಭಾರಿ ಖಂಡಿಸ್ತೀವಿ ತಕ್ಷಣವೇ ಮೊನ್ನೆ ಏನು ಹೊರಟಿಲ್ಲ ನೀವು ಸುತ್ತೋಲೆನ ಅದನ್ನ ವಾಪಸ್ ತೆಗಿಬೇಕು ವಾಪಸ್ ತೆಗೆದ ಮೇಲೆ ಈಗಾಗಲೇ ನಮ್ಮ ಹೋರಾಟ ಪ್ರಾರಂಭ ಆಗಿ ಹಳೆ ಬಾಕಿ ಕೊಡಬೇಕು ಈ ವರ್ಷದ ರೇಟ್ ಘೋಷಣೆ ಮಾಡ್ಬೇಕಂತ ಕಂಡೀಷನ್ ಐತಿ ಆ ಕಂಡೀಷನ್ಕ ನಾವೆಲ್ಲ ಹೋರಾಟ ಮುಂದುವರ್ತೀವಿ ಈಗ ಒಂದೇನಂದ್ರೆ ರೇಟ್ ತಗೊಳ್ಳೋದು ಹಿಂದಿನ ರೇಟ್ ತಗೊಳ್ಳುವಂಥದ್ದು ಅಥವಾ ಇವತ್ತು ಬೆಲೆ ನಿಗದಿ ಮಾಡುವಂಥದ್ದು ಇದು ಹೊಸದೇನಲ್ಲ ಯಾಕಂದ್ರೆ ಪ್ರತಿ ವರ್ಷನೂ ಕೂಡ FRP ಇವರು ಒಪ್ಪುದು ಅಂತೇಳಿ ಈ ಮುಧೋಳ ಸಂಗೊಳ್ಳಿನ ಸರ್ಕಲ್ದ ರೈತರಿಗೆ ಗೊತ್ತೈತಿ ಕಾರ್ಖಾನೆ ಮಾಲಕರಿಗೆ ಗೊತ್ತೈತದ ಅದಕ್ಕಾಗಿ ನೀವು ಯಾರು ಗಡಬಡ ಮಾಡಾದ ಆ ಕಾರ್ಖಾನೆ ಮಾಲಕರಿಗೆ ಗೊತ್ತೈತದ ಉತ್ತರ ಭಾರತದೊಳಗ FRP ಮೇಲೆ ಹೆಚ್ಚು ತಗೊಂಡಂತ ಹೋರಾಟ ಏನಿದ್ರೆ ಮುಧೋಳ ಸಂಗೊಳ್ಳಿನ ಸರ್ಕಲ್ದಾಗ ಒಂದು ಇತಿಹಾಸ ಆಗೈತೆ ಉತ್ತರ ಭಾರತದಾಗ ಇದು ಇತಿಹಾಸ ಐತೆ ಇನ್ನೇನಾಗೈತೆ ಅಂದ್ರೆ ನಮ್ಮ ರೈತರಿಗೆ ಒಂದಿಷ್ಟು ಕನ್ಫ್ಯೂಷನ್ ಏನಂದ್ರೆ ನಾವು ರೈತರೆಲ್ಲ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕಂತ ರಾಜ್ಯದ ಎಲ್ಲಾ ರೈತರು ಅಲ್ಲೇನೆ ಟೇಜ್ ಹಾಕೋದು ಅಲ್ಲೇನೆ ಹೋರಾಟ ಮಾಡೋದು ಮಾಡಕತ್ತಿರ ಅದು ಹೊಸ ಮಂದಿ ಹೊಸ ವ್ಯವಹಾರ ಕಬ್ಬುನು ಗೊತ್ತಿಲ್ಲ ರಿಕಾರ್ಡಿನೂ ಗೊತ್ತಿಲ್ಲ 3,300 ರೂಪಾಯಿ ಅಂದ್ಕೊಳ್ಳಿ ಜೈವಾಗಿ ಅಂದ ಬಿಟ್ರ ಅವ್ರಿಗೆ ಪಾಪ ಈಗ ಬೆಳಗಾವಿ ಜಿಲ್ಲೆಗಾರ ಒಂದು 50 ಮಂದಿ ಫೋನ್ ಹಚ್ಚಾರ ನನಗೆ ನೀವು ಪಕ್ಕ ತಿಳ್ಕೊರಿ ಬೆಳಗಾವಿ ಜಿಲ್ಲೆಯಿಂದ ನನಗೊಂದು 50 ಜನ ಫೋನ್ ಹಚ್ಚಾರ ಅದಕ್ಕೆ ಅದು ರಿಕವರಿ ಆಧಾರ ಹೆಂಗ್ ಇರ್ಬೇಕು ರೇಟ್ ಅಂತೇಳಿ ಪತ್ರಿಕೆದಾಗ ಬಂದ್ಬಿಟ್ಟಂತೆ ಈಗ ಇಟ್ ರಿಕವರಿ ಹಿಂಗ್ ಕೊಡ್ತೀವಿ ಇಟ್ ರಿಕವರಿ ಹಿಂಗ್ ಕೊಡ್ತೇವೆ ಆ ಗಿರಕ್ಗಳು ಈಗ ಚಾಟ್ ಸೈಲ್ ಆಗ್ಬಿಟ್ಟತಿ ನಾವು ಏನೋ ಒಪ್ಪಿದ್ವಿ ನಾವೇನೋ ತಿಳ್ಕೊಂಡಿದ್ವಿ ಬಹಳ ಮೋಸ ಆಗೈತಿ ಅಂತ ಹೇಳಾಕತ್ತೀರಿ ನಮಗ ಅದಕ್ಕ ಸ್ನೇಹಿತರೆ ಒಂದ್ ತಿಳ್ಕೊರಿ ಪದಗಳ ಬಳಕೆ ಮಾಡುವಾಗ ಬಹಳ ಮುಖ್ಯವಾಗಿರ್ತೈತಿ ಅದ ಏನ್ ಅನ್ಬೇಕಾಗಿತ್ತಂದ್ರ 3,300 ರೂಪಾಯಿ ಮೊದಲ ಕಂತಿನ ರಾಜ್ಯದ ಎಲ್ಲ ಕಾರ್ಖಾನೆಗಳು ತಂದಬೇಕಾಗಿತ್ತ ಮುಖ್ಯಮಂತ್ರಿಗಳು ಅದನ್ನ ಅನ್ಲಿಲ್ಲ ನಾವು ಬುದ್ಧಿವಂತ ಮನುಷ್ಯ ಅದಾನ ಯಾಕಂದ್ರೆ ಅದಕ್ಕೆ ಮುಖ್ಯಮಂತ್ರಿಗೆ ಪಕ್ಕ ತೆಗೆ ತುಂಬೋರು ಯಾರು ಸತ್ಯ ಜಾರಕಿಹೊಳಿ ನಿಮಗ್ ಗೊತ್ತಿರ್ಲಿ ಇದು ಆಸಾಮ್ ಹೆಂಗೈತ ಅಮಿತ್ ಶಾ ಕೂಡ ಹೇಳ್ತಾನಂತವ ಅಮಿತ್ ಶಾ ಇದು ಅವ್ ಎಂತ ಸೈನ್ಯ ಅಂತೇಳಿ ನಾವು ತಿಳ್ಕೊಂಡಿಲ್ಲ ಇವ್ ಹೆಂಗ್ ಹೇಳ್ತಾನ ಹಂಗ ಕೋಣ ಆಗ್ತಾನಂತವ ಇವ್ ಹೆಂಗಿರ್ಬೇಕು ಹೇಳ್ರಿ ಮತ್ತ ಅಂತ ಮನುಷ್ಯ ಕೋಣ ಆಡ್ತಾನಂದ್ರ ಮತ್ತ ಇವು ಸಿದ್ದರಾಮಯ್ಯ ಯಾರು ಮತ್ ಚಟ್ಕೊಂಡ್ ಬಂದ ತೆದ್ದ ನಾಟಕ ನೋಡಿ ಹೇಳ್ತಾರೆ ಹೆಂಗ ಸಿದ್ದರಾಮಯ್ಯ ಇವ್ರಿಗೆ ಯಾರು ಮುರುಗೇಶ್ ಅವ್ರು ಒಪ್ಲಿಲ್ಲತ್ತ ಚಟ್ಕೊಂಡ್ ಹೊರಗೆ ಬಂದಾರತ್ತ ಏನಪ್ಪ ನಿನ್ನೊಂದು 1,000 ರೂಪಾಯಿ ಕೇಳ್ಯಾರ ಅವರು ಇಂಥ ನಾಟಕ ಬಿಡ್ರಿ ಮುಖ್ಯಮಂತ್ರಿಗಳೇ ಈ ನಾಟಕ ನಡೆಯಂಗಿಲ್ಲ ಇದೇನು ಸುತ್ತೋಲಿ ಹೊರಸಿದ ಇದನ್ನ ವಾಪಸ್ ನೀವು ತಗೋರಪ್ಪ ನಾವು ಕಬ್ಬಿನ ಡೇಟ ನಾವು ಕಬ್ಬು ಬೆಳೆದಿವು ನಮ್ ಕಬ್ಬಿನ ರಿಕವರಿ ಗೊತ್ತತಿ ತೂಕ ಗೊತ್ತತಿ ಎಷ್ಟು ತಗೋಬೇಕು ಲೆಕ್ಕನೂ ಗೊತ್ತತಿ ನಿನ್ನ ಲೆಕ್ಕ ನೀವು ವಾಪಸ್ ತಗೋ ನಮ್ ಕಬ್ಬಿನ ಡೇಟ್ ನಾವು ಮುಗಿಸ್ಕೊ ಹೇಳೋದು ಬೇಡ್ರಿ ಹೇಳೋಣ ಅದಕ್ಕ ಇನ್ನೊಂದು ವಿನಂತಿ ಏನಂದ್ರ ಯಾರನೋ ಕನ್ಫ್ಯೂಸ್ ಮಾಡಿರ್ತಾರ ರೈತರು ಇಲ್ಲಿ ಗೊತ್ತರ ಇಲ್ಲಿ ಹೋರಾಟಕ್ಕೆ ಬಂದಿರಂಗಿಲ್ಲ ನಾವು ಅವ್ನಿಗೆ ಯಾರೋ ತಲೆಯಾಕ್ ಕೊಡ್ತಾರ ನೀನ್ ಸರ್ಕಾರ ಸರ್ಕಲ್ದಾಗ ಮಲ್ಲ ಮೀಟಿಂಗ್ ಇತ್ತಲ್ಲ ತಿಮ್ಮಾಪುರ ಸಾಹೇಬ್ ಮೀಟಿಂಗ್ ಕರ್ತದ ಮುಗಿತಾ ನಿನ್ ರೇಟ್ ಅನ್ಕೂಲ ಅವ್ನು ಕಬ್ಬು ಕಡ ಬಿಡ್ತಾನ ಆ ಗ್ಯಾಂಗ್ ನಾವು ಖಾಲಿ ಇರ್ತಾರ ಬಡಿ ಅನ್ಕೂಲ ಒಂದ್ ದೊಡ್ಡ ಕಡ್ದ ಬಿಟ್ಟಿರ್ತಾರ ಇದಕ್ಕೆ ಯಾರು ಬಲಿಯಾಗ್ಬೇಡ್ರಿ ಇದಕ್ಕೆ ಯಾರು ಅಕಸ್ಮಾತ್ ಕಬ್ಬು ಕಡ್ತಿರ ಕಬ್ಬು ಲೋಡ್ ಎಲ್ಲರೇ ರೋಡ್ ಮ್ಯಾಗ ಬಂದ್ರ ಅದಕ್ಕೆ ಯಾರು ಸಮಸ್ಯೆ ಆದ್ರೆ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿನ ಕಾರಣ ಈಗ ಮೊನ್ನೆ ನಿನ್ನೆ ಒಂದು ಮೀಟಿಂಗ್ ಆತ ಜಿಲ್ಲಾ ಉಸ್ತುವಾರಿ ನೇತೃತ್ವದಾಗ ಅದ್ರ ಪದ ಅನ್ಬೇಡ ತಿಳಿದ್ವಿ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ನೇತೃತ್ವದಾಗ ತಗಬೇಡ್ರಿ ಸಕ್ಕರೆ ಕಾರ್ಖಾನೆ ಮಾಲಕರು ಮತ್ತು ರೈತರ ಮಧ್ಯಸ್ಥಿತಿ ಒಳಗೆ ಮಾತುಕತೆ ಆಕತಿ ಅದ್ರಾಗ ಭಾಗವಹಿಸ ಹೇಳ್ಬೇಕಾಗಿತ್ತು ಅಟ್ಟ ಅದ ಜಿಲ್ಲಾ ಉಸ್ತುವಾರಿ ಮಂತ್ರಿ ನೇತೃತ್ವದಾಗ ಮೀಟಿಂಗ್ ಅಂದ್ರೆ ನಾವು ಹೋಗಂಗ ಚರ್ಚೆ ಮಾಡಿದ್ವಿ ನಾವು ನೀವು ಯಾಕ ತನ್ಬೋದು ನಾವೊಂದು ತಿಂಗಳ ಹೋರಾಟ ಮಾಡಕತ್ತಿದ್ವಿ ನಾವು ತಿಂಗಳ ಅಲ್ಲಿ ಬೀದಿ ನೀರಾಕ್ತಿದ್ವಿ ಸಾಗುವಳಿ ಸರ್ಕಾರ ಕೊಡಾಕ್ತಿದ್ವಿ ಒಂದು ತಾಸು 2 ತಾಸು ಕೊಂಡಿರ್ತೀವಿ ಸರ್ಕಾರಕ್ಕೆ ಮತ್ತು
DC ಗೆ ಹತ್ತಕ್ಕೆ ಕೊಡಾಕತ್ತಿದ್ವು. ಈ ವರ್ಷದ ರೇಟ್ ಹಿಂಗತಿ, ಬಾಕಿ ಹಿಂಗತ್ತೇಳೆ. ಈ ಉಸ್ತುವಾರಿ ಮಂತ್ರಿ ಒಂದು ಮೀಟಿಂಗ್ ಇಲ್ಲ, ಒಂದ್ ಚರ್ಚೆ ಇಲ್ಲ. ಆ DC ಅವ್ರಂತೂ ಅವ್ರು ಕಳ್ಕೊಂಡಂಗ ಅವ್ರು ಒಂದ್ ಹೇಳೋಣ ಒಂದ್ ಹೇಳ್ತಾರ. ಮತ್ತೆ ಈಗ ಹೊಸ್ತಾಗ ಬಂದಾರ ಅವರು. ಇನ್ನು ನಾವು FRP ಹಿಂಗಿರ್ಬೇಕು, SAP ಹಿಂಗಿರ್ಬೇಕು, ಈ ವರ್ಷದ ದರ ಹಿಂಗಿರ್ಬೇಕು ಅನ್ಬಿಡ್ದ ಒಂದ್ 2 ವರ್ಷ ಆಗತ್ತೆ ಅವ್ನು ಹೋಗ್ಬಿಡ್ತಾನ. ಈ SP ಅವ್ರು ಹಂಗಾಗೈತೆ. ಕಬ್ಬ ಎತ್ತಾಗತ್ರಿ, ಕಬ್ಬ ಹೆಂಗೈತ್ರಿ ಅಂತ ನಾವು ಆ ಗುಜರಾತ್ ಅವ್ರ ಪಾಪ ಅವ್ರ ಕಬ್ಬಿನ ನೋಡಿಲ್ಲ. ಗುಜರಾತ್ ಇಲ್ಲ ಆತ ಎಲ್ಲೇದ ಅದಾರ. ಹಿಂಗಾಗಿ ನಮ್ಮ ಬಾಳೆ ಹಂಗಾಗೈತೆ ಅಂದ್ರೆ ಹೊಸ ಹೆಂಡತಿ ಜೋಡಿ ಬಾಳೆ ಮಾಡ್ದಂಗ ಆಗೈತಿ. ರೊಟ್ಟಿ ಮಾಡಕ್ ಬರಂಗಿಲ್ಲ, ಹಂಗ ಮಾರಿ ನೋಡ್ದಾಗೈತಿ. ಏನ್ ಕೆಲಸ ಇಲ್ಲಾಗೈತಿ. ಇನ್ನ ಏನೋ ಯಾವಾಗಂದ್ರು ನೀರ ನಮಗ ಫ್ಯಾಕ್ಟ್ರಿ ಮಾಲಕರಿಗೆ ಮತ್ತ ಅವ್ರಿಗೆ ಗೊತ್ತೈತೆ. ಇವು ಪಕ್ಕ ಗಿರೆ ಕಂಡ, ಇವು ಪಕ್ಕ ಗಿರೆ ತಗೋತಾವ್ರಿ ಅಂತ ಅವ್ರಿಗೆ ಗೊತ್ತೈತಿ. ಕರೆ ಈ ನಡುವೆ ಏನ್ ಗದ್ದ ಮಾಡ್ತಾರ, ಇವಾಗ ಗದ್ದ ಹಿಡ್ದಿರ್ತಾವ ಅವ್ರ ಗೊತ್ತಿರಂಗಿಲ್ಲ ಬಿಡಂಗಿಲ್ಲ, ಏನೋ ಒಂದು ಹೇಳ್ಬಿಡ್ತಾರ. ಅದಕ್ಕೆ ಇನ್ನೊಂದು ಉಸ್ತುವಾರಿ ಮಂತ್ರಿ ಅವ್ರ ಒಂದು ಪಾಯಿಂಟ್ ಹೇಳಿ ಮುಗಿಸ್ಬಿಡ್ತಾನೆ ನಾನು. ಬೇರೆ ಮಾತ್ರ ನಮ್ಮ ಮುಖಂಡ ಬಹಳ ಮಾತಾಡೋದ. ಈ ಉಸ್ತುವಾರಿ ಮಂತ್ರಿ ಅಂತ ಅದಾರಲ್ಲ, ಈಗ ನಮ್ಗೇನ್ ಪಕ್ಷ ಪಾರ್ಟಿ ವ್ಯಕ್ತಿ ಅವಶ್ಯಕತೆ ಇಲ್ಲ. ಇವ್ರು ಹಿಂದೊಮ್ಮೆ ಇಸ್ವಿ ಹೇಳ್ತೀವಿ ಬೇಕಾದ್ರೆ ನಾವು ಪ್ರತಿಭಟನೆ ಮಾಡಾಕ್ತಿದ್ವಿ. ಮುದೋದ ತಗೊಳ್ಳ ಸರ್ಕಲ್ದಾಗ ಎತ್ತಿ ಹಾಕಿದ್ವಿ. ಕಬ್ಬಿನ ಡೇಟ್ ಬೇಕೇ ಬೇಕು, ನ್ಯಾಯ ಬೇಕಂತ ಹೋರಾಟ ಮಾಡ್ತಿದ್ವಿ. ಅವಾಗ ಇವ್ರ ಮಾನ್ಯ ಸಚಿವರು ಒಂದು ತಾವೆಲ್ಲ ಒಂದು ಹಸಿರು ಸಾಲ ಅಡಿಕೆ ಹಾಕೊಂಡು ಬೇಕೇ ಬೇಕಂತ ಬಂದ್ರ ಅಲ್ಲಿ ಮುಂದ ಒಂದ್ 4 ಮಾತು ಮಾತಾಡ್ರಿ ಮಾಜಿ ಅವ್ರು, ನೀವು ಶಾಸಕರು ಸಚಿವರು 4 ಮಾತು ಮಾತಾಡಂತ ಹೇಳಿದ್ವಿ ನಾವು. ಅವಾಗ ಇವ್ರು ಮಾತಾಡ್ರಿ, ಈ ಕರ್ನಾಟಕ ಸರ್ಕಾರ ಜೀವಂತ ಸತ್ತೈತೆ, ರೈತರು ಬೀದಿ ಪಾಲಾಗ್ಯಾರ, ಎಲೆಕ್ಷನ್ ಸರ್ಕಾರ ಅಂದವ್ರು ಇವ್ರು. ನೀನೇನ್ ಹಾಕ್ತಾರೋ ನಿಮ್ಮ ಕೈನೂ ವಿನಂತಿ ಮಾಡ್ತೀವಿ. ಮುಖ್ಯಮಂತ್ರಿ ನಮ್ಗೆ ಹೇಳಿ ಕಳಿಸ್ಯಾರಿ, ಈ ಕೈ ಮುಗಿದು ವಿನಂತಿ ಮಾಡ್ತೀವಿ ಹಾಕಿನ ಹೆಣ್ಗಂಡಿನ ಅವರ ನಿಲ್ಲ ಹೆಂಗಾರಿ ಮಾಡೋ ತಮ್ಮ ಒಂದ್ ಸ್ವಲ್ಪ ಹುಡುಗ ಕಪ್ಪತ್ತಿ ಹೆಂಗಾರಿ ಮಾಡಿ ಒಂದೊಂದ್ ಸ್ವಲ್ಪ ಬಟ್ಟೆ ಹಾಕೊಂತ ಮಾಡ ಕರೀದ ಹೇಳ್ರಿ. ಇದಕ್ಕಿಂತ ಹೇಳ್ಬೇಕಿಲ್ಲ. ಆಗ ಬಂದವರು ನೀವ, ಇದನ್ನ ಹೇಳೋರು ನೀವ ಅಂದ್ರೆ ನಿಮ್ ನಾಟಕ 1 2 ಇವ್ರು ಹಿಂಗ ನಾಟಕ ಕಂಪ್ನಿನ ಈ ರಾಜಕಾರಣ ಅಂದ್ರೇನು ಈ ಒಂದ್
ಎಸ್ ನಮಸ್ಕಾರ. ಇವತ್ತು ಪರ್ವ ನ್ಯೂಸ್ ನೇರ ಪ್ರಸಾರ ಸತತವಾಗಿ ಒಂದು ತಿಂಗಳಾದ್ಯಂತ ಈ ಒಂದು ನೇರ ಪ್ರಸಾರವನ್ನ ಮಾಡ್ತಾ ಇದೆ. ಜೊತೆಗೆ ಕರ್ನಾಟಕದಾದ್ಯಂತ ಬಹಳಷ್ಟು ಕಡೆ ಈ ಒಂದು ರೈತ ಸಂಘಟನೆ ಮತ್ತು ಕಬ್ಬು ಬೆಳೆಗಾರರ ಹೋರಾಟ ಕಂಟಿನ್ಯೂ ಆಗಿ ಮುಂದುವರೆದಿತ್ತು. ಆದ್ರೆ ಮೊನ್ನೆ ನಡೆದಂತಹ ರಾಜ್ಯ ಸರ್ಕಾರ ಕಾರ್ಖಾನೆಗಳ ಒಂದು ಮಾಲೀಕರ ಸಭೆಯನ್ನ ಕರೆಯಿತು. ಯಾಕಂದ್ರೆ ರೈತರು ಈಗಾಗಲೇ 3,500 ರೂಪಾಯಿನ ಘೋಷಣೆ ಮಾಡ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇದರ ನಿಲುವೇನು ಅಂತ ಸರ್ಕಾರ ಕಾರ್ಖಾನೆ ಮಾಲೀಕರನ್ನ ಕೇಳಿದಾಗ ಅವರು 3,500 ರೂಪಾಯಿಗೆ ಯಾವುದೇ ರೀತಿಯಿಂದ ಒಪ್ಕೊಳ್ಳಿಲ್ಲ. ಕಡೆಗೂ ಕೂಡ ಒಂದು ಸರ್ಕಾರದ ಒತ್ತಾಯದ ಮೇರೆಗೆ 3,300 ರೂಪಾಯಿಯನ್ನ ಘೋಷಣೆ ಮಾಡಿದ್ರು. ಆದ್ರೆ ಈ ಇಳುವರಿಯಲ್ಲಿ ಬಹಳಷ್ಟು ಗೊಂದಲ ಸೃಷ್ಟಿ ಮಾಡಿರುವ ಕಾರಣ ಬೆಳಗಾವಿ ಜಿಲ್ಲೆಯ ರೈತರು ಹೋರಾಟವನ್ನ ಕೈಬಿಟ್ರು. ಆದ್ರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ದಿವಂಗತ ರಮೇಶ್ ಗಡದನ್ ಅವರ ವೇದಿಕೆ ಮೇಲೆ ನಡೆಯುವಂತಹ ತಿಂಗಳಾದ್ಯಂತ ಈ ಹೋರಾಟ ಏನಿದೆ ಸತತವಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಂಡ್ ಇವತ್ತು ಕೂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಬಂದು ಈ ಒಂದು ಸಂಘಟನೆಯ ಆಮೇಲೆ ಈ ಒಂದು ಕಬ್ಬಿನ ಬೆಲೆ ನಿಗದಿ ಕುರಿತು ಬಹಳಷ್ಟು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಇದ್ರ ಜೊತೆಗೆ ಸ್ಥಳದಲ್ಲಿರುವಂತಹ ರೈತ ಅಥಣಿ ತಾಲೂಕಿನ ರೈತ ಸಂಘಟನೆಯ ಅಧ್ಯಕ್ಷರು ಕೂಡ ಈ ಒಂದು ಪ್ರತಿಭಟನೆಯ ಕುರಿತು ಜೊತೆಗೆ ಕಬ್ಬಿನ ಬೆಲೆ ನಿಗದಿ ಕುರಿತು ಒಂದಿಷ್ಟು ಮಾತನಾಡ್ತಾರೆ ಅಂತ ಕೇಳ್ತೀನಿ. ಸರ್, ನಾವು ಬೆಳಗಾವದಲ್ಲಿ ಹೋರಾಟ ಕೂತಾಗ ನಮ್ಮನ್ನ ಸರ್ಕಾರ ದಿಕ್ ತಪ್ಪಿಸುವಂತ ವ್ಯವಸ್ಥೆ ಮಾಡ್ತು. ಹೆಂಗಂದ್ರ ನಾವು 10.25ಗೆ 3,300 ಕೊಟ್ಟಿದ್ರ ಒಂದು ಸ್ವಲ್ಪ ಸಂತೋಷ ಆಕಿತ್ತು. ಆದ್ರೆ ಅದರಲ್ಲಿ ಏನ ಸರ್ಕಾರ ಬುದ್ಧಿವಂತಿಕೆ ಏನ್ ಮಾಡಿತ್ತಂದ್ರೆ 11.25ಗೆ 3,300 ರೂಪಾಯಿ ಕೊಡ್ತೀವಿ, 50 ರೂಪಾಯಿ ಬೆಂಬಲ ಬೆಲೆ ಹಾಕಿ ಕೊಡ್ತೀವಿ ಅಂತಂದ ಸರ್ಕಾರನ ದಿಕ್ ತಪ್ಪಿಸಿ ಜನರಿಗೆ ಒಂದು ಕಂಗಾಲ್ ಮಾಡಿತ್ತು. ಆದ್ರ ಈ ಸಿದ್ದರಾಮಯ್ಯ ಸರ್ಕಾರ ನಮಗ್ ಈ ಬಿಲ್ ಕೊಟ್ಟದ ಒಪ್ಪಿಗೆ ಇಲ್ಲ. ಇದು 3,500 ರೂಪಾಯಿ ನಾವು ಬರೀ ತಾತ್ಕಾಲಿಕ ಬೆಂಬಲ ಬೆಲೆ ಬಿಡತ್ತಿದ್ವು. ನಮ್ಮ ಬೆಲೆ ಸ್ವಾಮಿನಾಥನ್ ವರದಿ ಜಾರಿ ಆಗ್ಬೇಕು. ಮತ್ತೆ ಈ SAP ಕಮಿಟಿ ಆಗಿತ್ತು. ಈ ಸಿದ್ದರಾಮಯ್ಯ ಸರ್ಕಾರ ಬಂದಾಗ SAP ಕಮಿಟಿಯನ್ನು ಎಲ್ಲ ಹಾಳು ಮಾಡಿ ಆ ಫ್ಯಾಕ್ಟರಿ ಪರವಾಗಿ ಕಮಿಟಿಯನ್ನು ನಿರ್ಮಾಣ ಮಾಡಿತ್ತು. SAP ಜಾರಿ ಆಗ್ಬೇಕು, ಇಲ್ಲ ಅಥವಾ ಸ್ವಾಮಿನಾಥನ್ ವರದಿ ಜಾರಿ ಆಗ್ಬೇಕಂತ ಈ ಮೂಲಕ ನಿಮಗೆ ಹೇಳ್ತೀನಿ. ಈಗಾಗಲೇ ಸರ್ಕಾರ ಏನಿದೆ 3,300 ರೂಪಾಯಿನ ಘೋಷಣೆ ಮಾಡಿದೆ. ಆದ್ರೆ ಒಂದಿಷ್ಟು ರೈತರಿಗೆ ಅದು ತುಂಬಾ ಗೊಂದಲಮಯನ ಸೃಷ್ಟಿ ಮಾಡ್ತದೆ. ಆದ್ರೆ ಒಂದಿಷ್ಟು ಜನ ರೈತರು ಡೈರೆಕ್ಟ್ ಆಗಿ 3,300 ರೂಪಾಯಿ ನಮಗೆ ಸಿಗತ್ತೆ ಅನ್ನುವಂತ ಖುಷಿಯಿಂದ ಪ್ರತಿಭಟನೆಯನ್ನ ಕೈಬಿಟ್ರು. ಆದ್ರೆ ನಾವು ತುಂಬಾ ಡೀಪ್ ಆಗಿ ಅದನ್ನ ನೋಡಿದಾಗ ಏನಾಗುತ್ತೆ ಅಂದ್ರೆ 10.25 ಸದ್ಯದ ಒಂದು ಇಳುವರಿ ಅಲ್ವಾ. ಸೊ 10.25 ಅಂತಂದಾಗ ನೇರವಾಗಿ ರೈತರ ಕೈಯಲ್ಲಿ ಸಿಗುವಂತದ್ದು 3,800 ರೂಪಾಯಿ. ಎಲ್ಲ ಸಬ್ಸಿಡಿ ಇಟ್ಕೊಂಡು 3,800 ರೂಪಾಯಿ ಸಿಗತ್ತೆ. ಇದರ ಮನವರಿಕೆ ಆದ್ಮೇಲೆ ರೈತರು ಮತ್ತೆ ಅಲ್ಲಲ್ಲಿಗೆ ಸಭೆಗಳನ್ನ ಕರೀತಾ ಇದ್ದಾರೆ. 3,500 ರೂಪಾಯಿ ಕೊಡ್ಲೇಬೇಕು ಅನ್ನುವಂಥದ್ದು. ಆದ್ರೆ ಮುಧೋಳ ತಾಲೂಕಿನ ರೈತರು ಮೊದಲಿಂದನೂ ಕೂಡ ಈ ಒಂದು ರಮೇಶ್ ಗಡದನ್ ಅವರ ಒಂದು ವೇದಿಕೆ ಮೇಲೆ ಬಹಳಷ್ಟು ಹೋರಾಟಗಳು ನಡೀತು. ಎಲ್ಲಾ ಹೋರಾಟಕ್ಕೂ ಕೂಡ ಒಂದು ಜಯ ಸಿಕ್ಕಿದೆ ಅನ್ನುವಂಥದ್ದು. ಇವತ್ತಿಗೂ ಕೂಡ ಅಷ್ಟೇ ತಿಂಗಳಾದ್ಯಂತ ನಡೆದಿರುವಂತಹ ಹೋರಾಟ. ನಿನ್ನೆ ಅಷ್ಟೇ ಮುಧೋಳ ತಾಲೂಕಿನ ಒಂದು ಆಡಳಿತ ಅಧಿಕಾರಿಗಳ ಒಂದು ಮನವಿಯನ್ನ ಕೊಟ್ಟರು. ಜೊತೆಗೆ ಎಲ್ಲಾ ಸರ್ಕಾರಿ ಕಚೇರಿಗಳನ್ನ ಬಂದ್ ಮಾಡಿಸಿದ್ರು. ಈ ಗೊಂದಲ ಏನಿದೆಯಲ್ಲ, ಈ 10.25 ಕೆಲವೊಂದು ಕಡೆ 10.25 ಇದ್ರೂ ಕೂಡ ಕೆಲವೊಂದು ಕಾರ್ಖಾನೆ ಮಾಲೀಕರು 9ಗಳ ತೋರಿಸ್ತಾರೆ. ಅಂದ್ರೆ ಅಂತಿಮವಾಗಿ ಇದನ್ನ ಏನಾದ್ರೂ ಓಕೆ ಅಂತ ಹೇಳಿದ್ರೆ, ರೈತರು ಏನಾದ್ರೂ ಓಕೆ ಅಂತ ಹೇಳಿದ್ರೆ 3,300 ರೂಪಾಯಿ ಅಂತೂ ಸಿಗಕ್ ಸಾಧ್ಯನೇ ಇಲ್ಲ. 3,100, 3,200 ಅಥವಾ 3,000 ರೂಪಾಯಿ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಆದ್ರೆ ಮುಧೋಳ ತಾಲೂಕಿನ ರೈತರು, ಬಾಗಲಕೋಟೆ ಜಿಲ್ಲೆಯ ರೈತರು ಹೇಳುವಂತದ್ದು 3,500 ರೂಪಾಯಿಯನ್ನ ಕೊಡಲೇಬೇಕು ಯಾವುದೇ ಸಂದರ್ಭದಲ್ಲಿ ಅನ್ನುವಂಥದ್ದು. ಜೊತೆಗೆ ಸರ್ಕಾರ ಹೊರಡಿಸಿದ ಸುತ್ತೋಲೆಯನ್ನು ಕೂಡ ಈಗಾಗಲೇ ವೇದಿಕೆ ಮೇಲೆ ಅದನ್ನ ಬೆಂಕಿ ಹಚ್ಚೋದ್ರ ಮುಖಾಂತರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸೊ ರೈತರು ಅಲ್ಲಲ್ಲಿಗೆ ಏನಾಗುತ್ತೆ ಅಂತಂದ್ರೆ ರೈತರ ಕಷ್ಟನೂ ಕೂಡ, ಅಂದ್ರೆ ಈಗಾಗಲೇ ನಾವು ಕಬ್ಬನ್ನ ಕಟಾವ್ ಮಾಡುವಂತ ಸಮಯ, ಈಗ ನಾವು ಕಬ್ಬು ಕಡಿಸ್ಲೇಬೇಕು. ಇನ್ನೊಂದ್ ಸ್ವಲ್ಪ ಲೇಟ್ ಆಗಿಬಿಟ್ರೆ ಎಲ್ಲಿ ನಮ್ಮ ಕಬ್ಬು ಹಾಳಾಗುತ್ತೆ ಅನ್ನುವಂಥದ್ದು. ಕೆಲವೊಂದಿಷ್ಟು ರೈತರು ಕದ್ದು ಮುಚ್ಚಿ ಕಬ್ಬುಗಳನ್ನ ಕಳಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ದಾರೆ. ಸೊ ನಿಮ್ಮ ಮುಖಾಂತರ ರೈತರಿಗೆ ಹೇಳೋದು ಏನಂತಂದ್ರೆ, ರೈತರಿಗೆ ನಾ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ, ಇನ್ನೊಂದು ನೀವು 4-5 ದಿವಸ ಸಮಾಧಾನ ಇದ್ರ ಈ ಸರ್ಕಾರ ನಮ್ಮ
ನೆರವಿಗೆ ಬರ್ತೈತಿ. ಆದ್ರ ನಾವ ಒಂದ್ ಸ್ವಲ್ಪ ನಂಬಲ್ಲಿ ರೈತರಲ್ಲಿ ನಾವು ತಾಳ್ಮೆ ಕಳ್ಕೊಂಡೇವ್ ಅಂದ್ರ ಸರ್ಕಾರ ಇದನ್ನ ಉಪಯೋಗ ತಗೋತೈತಿ, ಫ್ಯಾಕ್ಟ್ರಿ ಮಾಲೀಕರು ಉಪಯೋಗ ತಗೋತಾರು. ನಾವು ಇನ್ನೊಂದ್ 4-5 ದಿವಸ ತಾಳ್ಮೆಯಿಂದ ಕೂತ್ ನಾವ್ ಇನ್ನೂ ಅಷ್ಟ ಹೋರಾಟ ಮಾಡಿದ್ರ ಸರ್ಕಾರ ನಮ್ ಬೆಂಬಲಕ್ಕೆ ಬರ್ತೈತಿ. ಮತ್ತೆ ಈ ಸಿದ್ದರಾಮಯ್ಯ ಸರ್ಕಾರ ಈ ಬೀದಿ ಮೇಲೆ ಕುಣಿಸಿ ನಾ ರೈತ ಪರ ಅಂತ ಹೇಳೋದಕ್ಕಿಂತಲೂ ಆ ಭಾಗ್ಯ ಈ ಭಾಗ್ಯ ಕೊಡೋಕ್ಕಿಂತಲೂ ರೈತರಿಗೆ ಒಂದ್ 10,000 ಕೋಟಿ ತೆಗೆದಿಟ್ರೆ ಏನ್ ನಷ್ಟ ಆಗುದಿಲ್ಲ. ನಾವು ಈಗ ಕೇಳೋದು SAP ಮತ್ತು MSP ಕೇಳ್ತಾ ಇಲ್ಲ, ಅದು ಬಹಳ ದೊಡ್ಡದೈತಿ. ಈಗ ನಾವು ಬರೇ ತಾತ್ಕಾಲಿಕ 3,500 ರೂಪಾಯಿ ಕೇಳತ್ತಿದ್ವು. ಬೆಳಗಾವದಾಗ ಹೋರಾಟ ಮಾಡುವಂತ ಮುಖಂಡ್ರ ಕೆಲವೊಂದು ಗೊಂದಲಕ್ಕೊಳಗಾಗಿ ಅವರು ಏನೋ ಒಂದು ಸಮಸ್ಯೆಗೊಳಗಾಗಿ ಅವ್ರಿಗೇನೋ ಅದ್ರ ಬಗ್ಗೆ ಅಭ್ಯಾಸ ಇಲ್ಲದಕ್ಕಾಗಿ ಆ ಹೋರಾಟನ ಹಿಂತಕೊಂಡು ಗುಲಾಲ್ ಹಚ್ಕೊಂಡ್ರು. ಅದಕ್ಕೆ ನಮಗ ಅದ ಸಂಪೂರ್ಣ ಒಪ್ಪಿಗೆ ಇಲ್ಲ. ಈಗ ಅದ ಗುಲಾಲ್ ಹಚ್ಕೋದಂತ ಮುಖಂಡ್ರ ಈಗ ಮತ್ತೆ ಅದೇ ನಮ್ ಬೆಳಗಾವಿ ಫ್ಯಾಕ್ಟರಿಯಾಗ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದೈತಿ. ಆದ್ರೆ ಇಲ್ಲಿ ಬಾಗಲಕೋಟೆ ರೈತರು ಅಂತವ್ರಲ್ಲ, ಇಲ್ಲಿ ಶಾನ್ಯಾ ಜನ ಐತಿ. ಇಲ್ಲಿ ಹೆಂಗ್ ತಗೋಬೇಕು, ಹೆಂಗ್ ರಿಕ್ವೈರಿ ಮೇಲೆ ತಗೋಬೇಕು, ಟೋಟಲಿ ಕರ್ನಾಟಕದ ರೈತರಿಗೆ ಎಲ್ಲರಿಗೂ ಸಿಗ್ಬೇಕು ಅನ್ನುವಂತ ಹೋರಾಟ ಇಟ್ಕೊಂಡಾರು. ಅದಕ್ಕಾಗಿ ನಾವು ಬೆಳಗಾವಿ ಜಿಲ್ಲೆ ಅತನಿಯಿಂದ ಇಲ್ಲಿ ಯಾಕೆ ಬಂದು ನಾವು ಸಪೋರ್ಟ್ ಮಾಡತ್ತಿದೀವಿ ಅಂದ್ರೆ ನಮ್ಮ ಬೆಳಗಾವದ ಹೋರಾಟನ ದಿಕ್ಕು ತಪ್ಪಿಸಿ ರೈತರನ್ನ ಗೊಂದಲಗೆಡಿಸಿ ಇದನ್ನೆಲ್ಲ ಆ ಸರ್ಕಾರ ಇದನ್ನ ಇಬ್ಬಾಗ್ ಮಾಡೈತಿ. ಆದ್ರೆ ಈ ಬಾಗಲಕೋಟೆ ಮತ್ತು ಮುಧೋಳ ರೈತರ ಏನೈತ್ಲ ಇವ್ರ ಗಟ್ಟಿ ಹೋರಾಟಗಾರ ಗಡದಾನ ಅವ್ರ ತತ್ವದಾಗ ಬೆಳೆದಂತವ್ರ ಅದಕ್ಕೆ ಗಟ್ಟಿಯಾಗಿ ಕೂತಾರು. ಈ ಬಾಗಲಕೋಟೆದಿಂದನೇ ಈ ರೈತರಿಗೆ ಬೆಲೆ ಸಿಗತೈತಿ ಅನ್ನೋದು ನನ್ನ ಇಷ್ಟ. ಸೊ ವೀಕ್ಷಕರೇ, ಈಗಾಗಲೇ ರೈತ ಮುಖಂಡರು ಹೇಳೋ ಹಾಗೆ ಏನಂತಂದ್ರೆ ಈಗಾಗಲೇ ಸರ್ಕಾರ ಏನು ಒಂದು ಸುತ್ತೋಲೆಯನ್ನ ಹೊರಡಿಸಿತ್ತು, ಆ ಒಂದು ಸುತ್ತೋಲೆಯನ್ನ ಈ ವೇದಿಕೆ ಮುಖಾಂತರ ಅದನ್ನ ಬೆಂಕಿ ಹಚ್ಚೋದ್ರ ಮುಖಾಂತರ ಒಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದ್ರ ಜೊತೆಗೆ ಈಗಾಗಲೇ ರೈತರು ಏನು ನಮ್ಮ ಕಬ್ಬುಗಳು ಹಾಳಾಗಬಾರದು ಅನ್ನೋದಕ್ಕೋಸ್ಕರ ಗೊತ್ತಿಲ್ಲ ಏನು ಈಗಾಗಲೇ ಕೆಲವೊಂದು ಕಾರ್ಖಾನೆಗಳಿಗೆ ಕಳಿಸ್ತಾ ಇದ್ದಾರೆ. ಅಂಥವ್ರಿಗೆ ಅಥಣಿ ತಾಲೂಕಿನ ರೈತರು ಬಹಳಷ್ಟು ಮಾರ್ಮಿಕವಾಗಿ ಹೇಳಿದ್ರು. ಅಂಡ್ ಇದ್ರ ಜೊತೆಗೆ ಈ ಹೋರಾಟ ಇಲ್ಲಿಗೆ ಮುಗಿಯೋ ಹಾಗೆ ಕಾಣಿಸೋದಿಲ್ಲ. ಯಾಕಂತಂದ್ರೆ ಇಲ್ಲಿರುವಂತಹ ಎಲ್ಲಾ ರೈತರು ಹೇಳೋ ಪ್ರಕಾರ ಏನಂತಂದ್ರೆ ನಿನ್ನೆ ಆಡಳಿತ ಕಚೇರಿ ಮುಧೋಳದಲ್ಲೂ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕಚೇರಿಗಳನ್ನ ಬಂದ್ ಮಾಡಿಸಿ ಒಂದು ಪ್ರತಿಭಟನೆಯನ್ನ ಮುಂದುವರಿಸಿದ್ರು. ನಮಗ್ ಬೇಕಾಗಿರುವಂತದ್ದು 3,500 ರೂಪಾಯಿ. ಆ ಬೆಲೆಯನ್ನ ಸರ್ಕಾರ ಕೊಡ್ಲೇಬೇಕು. ಅದ್ರ ಒಳಗಡೆ ಯಾವ್ದೇ ರೀತಿಯಿಂದ ಬೆಲೆ ಬಂತಂದ್ರು ಅದನ್ನ ನಾವು ಸ್ವೀಕರಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಫೈನಲಿ ಕಬ್ಬೆಲ್ಲ ಮುಗಿದ ಮೇಲೆ ಈಗ ನಾವೇನು ಇಳುವರಿ 10.25 ಅಂತ ಹೇಳ್ತಾರೆ. ಕೆಲವು ಕಾರ್ಖಾನೆಗಳಲ್ಲಿ ಮಾತ್ರ 11 ಸ್ವಲ್ಪ ಸಮಥಿಂಗ್ ಈ ತರ ಇಳುವರಿಗಳು ಬರುತ್ತೆ. ಆದ್ರೆ ಬಹಳಷ್ಟು ಕಾರ್ಖಾನೆಗಳಲ್ಲಿ 10ರ ಮೇಲೆ ಬಂದ್ರೂ ಕೂಡ 9 ಇದೆ ಅನ್ನುವಂಥದ್ದನ್ನ ತೋರಿಸ್ತಾರೆ. ಸೊ 9 ಅಂತ ಬಂದಾಗ ಏನಾಗುತ್ತೆ ಅಂತಂದ್ರೆ ಇನ್ನು 2,900 3,000 ಸಿಗುವಂತ ಸಾಧ್ಯತೆಗಳು ಇರುತ್ತೆ. ಸೊ ಅದು ಎಲ್ಲಾ ಉದ್ದೇಶವನ್ನ ಇಟ್ಕೊಂಡು ಮುಧೋಳದಲ್ಲಿ ನಡೀತಿರುವಂತಹ ಈ ಒಂದು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನಡೆಯುವಂತಹ ಈ ಪ್ರತಿಭಟನೆ ಏನಿದೆ 3,500 ರೂಪಾಯಿ ಕೊಡ್ಲೇಬೇಕು. ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಪ್ರತಿಭಟನೆಯನ್ನ ನಿಲ್ಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆದಲ್ಲಿ ಸ್ಥಳದಲ್ಲಿ ಇರುವಂತಹ ಬಾಬು ಹಸರಡ್ಡಿ ಅವರು ರೈತ ಮುಖಂಡರು ಕೂಡ ಇವರು ಈ ಒಂದು ಪ್ರತಿಭಟನೆ ಬಗ್ಗೆ ರೈತರಿಗೆ ಸಿಗಬೇಕಾದಂತಹ ಬೆಲೆ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಈಗ ದಿವಂಗತ ರಮೇಶಣ್ಣ ಗಡದಣ್ಣ ಅವರ ವೇದಿಕೆ ಮುಖಾಂತರ ನಾಡಿನ ಕಬ್ಬು ಬೆಳೆಗಾರರಿಗೆ ಇಷ್ಟೇ ಹೇಳ್ತಕ್ಕಂಥದ್ದು ಒಂದೇ ಮಾತು. ಆತ್ಮೀಯ ಕಬ್ಬು ಬೆಳೆಗಾರ ಬಂಧುಗಳೇ, ಯಾರೂ ಕೂಡ ಇವತ್ತಿನ ದಿವಸ ಕಬ್ಬನ್ನ ಕಡಿಸಬಾರ್ದು. ನಾವು 3,500 ರೂಪಾಯಿಯನ್ನ ಇವತ್ತು ಧಾರಣಿ ತಗೋಬೇಕಾಗೈತಿ. ಅದಕ್ಕಾಗಿ ದಯವಿಟ್ಟು ನಾಡಿನ ರೈತರು ಯಾರು ಕೂಡ ಅವಸರ ಮಾಡಬೇಡ್ರಿ, ಯಾರು ಕೂಡ ಕಬ್ಬು ಕಡಿಸಬಾರ್ದು ಅಂತೇಳಿ ಈ ವೇದಿಕೆ ಮುಖಾಂತರ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ನಾನು ಇವತ್ತು ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀನಿ. ಎರಡನೇದಾಗಿ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ಇವತ್ತು ನೀವೇನು ಆದೇಶ ಹೊರಡಿಸಿದಿರಲ್ಲ, ಇದಕ್ಕೆ ನಮ್ದು ನಾಡಿನ ರೈತರದು ಸಂಪೂರ್ಣವಾಗಿ ಒಪ್ಪಿಗೆ ಇಲ್ಲ. ಇವತ್ತು ನಿಮ್ಮ ಆದೇಶವನ್ನ ಸುಟ್ಟದಿವು, ನಾಳಿನ ದಿನ ಇಡೀ ನಿಮ್ಮ ಸರ್ಕಾರಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತೀವಿ. ನೀವು ಎಚ್ಚರಿಕೆಯಿಂದ 3,500 ರೂಪಾಯಿ ಈ ನಾಡಿನ ರೈತರಿಗೆ ಕಬ್ಬಿನ ಬೆಲೆಯನ್ನ 1 ಟನ್ನಿಗೆ ಘೋಷಣೆ ಮಾಡ್ಬೇಕು. ನೀವು ರಿಕವರಿ ಆಧಾರ ಆ ಆಧಾರ ಈ ಆಧಾರ ಅಂದ್ರೆ ನಾವು ಒಪ್ಕೊಳಕ್ ತಯಾರಿಲ್ಲ ಇವತ್ತು. ಯಾಕಂದ್ರೆ ಹಿಡ್ದಿನ ನಾವು SAP ಇರ್ಬೋದು, ಬೇರೆ ಬೇರೆ MSP ಇರ್ಬೋದು, ಅವು ಯಾವುದನ್ನು ಕೂಡ ನೀವು ಕಾರ್ಖಾನೆ ಮಾಲಕರು ಯಾರು ಕೂಡ ಬೆಲೆಯನ್ನ ಕೊಟ್ಟಿಲ್ಲ. ಏನ ಕಳೆದ 20-25 ವರ್ಷಗಳಿಂದ ಮುಧೋಳ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೋರಾಟದಿಂದ ನಾವು ಇವತ್ತು ಬೆಲೆಯನ್ನ ತಗೋತಾ ಇದ್ದೀವಿ. ಇದು ಸಲ ನಿಮ್ ಸರ್ಕಾರಕ್ಕೆ ನೀಗ್ಲಿಲ್ಲ ಅಂದ್ರೆ ಹೇಳ್ರಿ, ನಾವು ಕಾರ್ಖಾನೆ ಮಾಲೀಕರಿಂದ ವಸೂಲಿ ಮಾಡಕ್ ನಾವು ತಯಾರದೀವಿ ಅಂತ ಹೇಳಿ ಇವತ್ತು ಈ ಮಾಧ್ಯಮದ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಕರ್ನಾಟಕ ಸರ್ಕಾರಕ್ಕ ಸಕ್ಕರೆ ಸಚಿವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ದಯವಿಟ್ಟು ಇವತ್ತು ಬೇರೆ ಬೇರೆ ಹಳ್ಳಿಗಳಲ್ಲಿ ಕೇಳಿ ಬರ್ತಾ ಇದ್ದಾವು, ಅಲ್ಲಿ ಕಬ್ಬು ಕಡಿ ಹಾಕ್ತಾರು, ಇಲ್ಲಿ ಕಬ್ಬು ಕಡಿ ಹಾಕ್ತಾರು ಅಂತೇಳಿ ಈ ಊಹಾಪೋಹಗಳಿಗೆ ಎಲ್ಲಾ ರೈತರು ಕೂಡ ಕಿವಿ ಕೊಡಬಾರ್ದು. ದಯವಿಟ್ಟು ಯಾವ ರೈತರು ಕಬ್ಬು ಕಳಿಸಬಾರ್ದು.
ಕಬ್ಬು ಕಳಿಸಬಾರ್ದು. 12 ತಿಂಗಳ 13 ತಿಂಗಳ ಇವತ್ತು ನಾವು ಕಬ್ಬು ಬೆಳೆಸಿದೀವಿ. ಹೆಂಡ್ರ ಮಕ್ಕಳ ಕುಡ್ಕೊಂಡ ಕಬ್ಬು ಬೆಳೆಸಿದೀವಿ. ಅದಕ್ಕೆ ಯೋಗ್ಯವಾದಂತ ಬೆಲೆ ತಗೋಬೇಕಾಗೈತಿ. ಇವತ್ತು ಬೆಲೆ ತಗೋಬೇಕಾಗಿತ್ತಪ್ಪ ಅಂತಂದ್ರ ನಾವು ಯಾರು ಕೂಡ ಕಬ್ಬನ್ನ ಕಟಾವು ಮಾಡಬಾರ್ದು. ಇವತ್ತು ನೋಡ್ಬೋದು ನೀವು, ಮಾನ್ಯ ಬೆಳಗಾವದೊಳಗ ಚಳವಳಿ 9 ದಿನ ಚಳವಳಿ ಆಯ್ತು. 3,300 ರೂಪಾಯಿ ಅಂತೇಳಿ ರೇಟ್ ಘೋಷಣೆ ಮಾಡಿಬಿಟ್ರದು. ಅದಕ್ಕೆ ಏನು ಒಂದ್ ದಂಡಿಲ್ಲ ತುದಿ ಇಲ್ಲ. ಅವತ್ತು ರೇಟ್ ಘೋಷಣೆ ಮಾಡಿದ್ವು. ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಆ ರಿಕವರಿ ಇದ್ರೆ ಎಷ್ಟು ಕೊಡ್ತೀವಿ, ಈ ರಿಕವರಿ ಇದ್ರೆ ಎಷ್ಟು ಕೊಡ್ತೀವಿ ಅಂತೇಳಿ ಇವತ್ತು ಅಲ್ಲಿಯೂ ಕೂಡ ರೈತರಲ್ಲಿ ಗೊಂದಲ ಆಗೈತಿ. ಅದಕ್ಕಾಗಿ ಯಾರು ಕೂಡ ರೈತರ ಅವಸರ ಮಾಡಬಾರ್ದು, ಯಾರು ಕಬ್ಬು ಕಟಾವು ಮಾಡಬಾರ್ದು ಅಂತೇಳಿ ತಮ್ಮಲ್ಲಿ ಈ ಮಾಧ್ಯಮದ ಮುಖಾಂತರ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದೀವಿ. ಸೊ ಇದಿಷ್ಟು ಮಾಹಿತಿ ಆಗಿತ್ತು ರೈತ ಮುಖಂಡರದು. ಅಂಡ್ ಇದ್ರ ಜೊತೆಗೆ ಏನಾಗಿತ್ತು ಅಂತಂದ್ರೆ ಮೊನ್ನೆ ದಿನ ಮಾನ್ಯ ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಕೂಡ ಮಧ್ಯಸ್ಥಿಕೆ ವಹಿಸಿದ್ರು. ಜೊತೆಗೆ ಉಸ್ತುವಾರಿ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ ಅವರು ಕೂಡ ಮುಧೋಳ ಒಂದು ಐಬಿಯಲ್ಲಿ ಸತತವಾಗಿ ಒಂದು ಸಂಧಾನದ ಸಭೆ ನಡೀತಾ ಇತ್ತು. ಆದ್ರೆ ಯಾವುದೇ ಕಾರಣಕ್ಕೂ ರೈತರು ಮಾತ್ರ ಜಗ್ಗಿಲ್ಲ ಅನ್ನುವಂಥದ್ದು. ರೈತರಿಗೆ ಬೇಕಾದಂತಹ 3,500 ರೂಪಾಯಿ ಬೆಲೆಯನ್ನ ನಿಗದಿ ಮಾಡಲೇಬೇಕು, ಅಲ್ಲಿವರೆಗೂ ನಾವು ಹೋರಾಟವನ್ನ ಕೈ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಮಹತ್ ಕಾರ್ಯ ಆಗಿರುವಂತದ್ದು ಏನಪ್ಪಾ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಈ ರೈತರು ಸತತವಾಗಿ ತಿಂಗಳಾದ್ಯಂತ ಪ್ರತಿಭಟನೆ ಮಾಡುತ್ತಿರುವಂತ ಈ ಪ್ರತಿಭಟನೆಯಿಂದ ಸುಮಾರು 120ಕ್ಕೂ ಹೆಚ್ಚು 128 ಕೋಟಿಗೂ ಜಾಸ್ತಿ ಹಣ ಈಗಾಗಲೇ ಬಾಕಿ ಇರುವಂತದ್ದು, ವಸೂಲಿ ಆಗಿರುವಂತದ್ದು ಇತಿಹಾಸವೇ ಸರಿ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅದೆಲ್ಲನ್ನ ಹೊರತುಪಡಿಸಿ ಕೆಲವೊಂದು ಕಾರ್ಖಾನೆಗಳು ಉಳಿಸ್ಕೊಂಡಿರುವಂತಹ ಬಾಕಿಯನ್ನ ಕೊಡಬೇಕು. ಇದ್ರ ಜೊತೆಗೆ 3,500 ರೂಪಾಯಿ ಹಣನ ಪ್ರತಿ ಟನ್ಗೆ ನೀವು ಕೊಡ್ಲೇಬೇಕು ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ರೈತರು ಕೊಡ್ತಿದ್ದಾರೆ. ಅಂಡ್ ಅದ್ರ ಜೊತೆಗೆ ಪಟ್ಟು ಹಿಡಿದಿದ್ದಾರೆ. ನಿನ್ನೆಗಿಂತ ಮೊನ್ನೆಗಿಂತ ನಾವು ಇವತ್ತು ಕಂಪೇರ್ ಮಾಡಿದ್ರೆ ರೈತರಲ್ಲಿರುವಂತಹ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗ್ತಿದೆ. ಅಂದ್ರೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಇವತ್ತು ಬರ್ತಿದ್ದಾರೆ. ಇದ್ರ ಜೊತೆಗೆ ಬೆಳಗಾವಿ ಜಿಲ್ಲೆಯ ರೈತರು ಬರ್ತಿದ್ದಾರೆ. ಕೆಲವೊಂದು ರೈತ ಮುಖಂಡರು ಮಂಡ್ಯ ಹಾಗೆ ಚಿಕ್ಕಮಗಳೂರು, ಬೆಂಗಳೂರು ಕಡೆಯಿಂದನೂ ಕೂಡ ಇವತ್ತು ರೈತರು ಬಂದು ಈ ಒಂದು ಹೋರಾಟಕ್ಕೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಈಗ ಸೀರಿಯಸ್ ಆಗಿ ಡಿಸಿ ಅವರು ಕಾರ್ಖಾನೆ ಮಾಲಕರನ್ನ ಕರ್ನಾಟಕ ನೀವು ರೈತರು ಬರೀರಾಗ್ತಾರ ಅಲ್ಲೇ ಹೊಂಟಿವಲ್ಲ ಮುಖಂಡರು ಅಲ್ಲಿ ತಕ್ಕ ಹೊಳ್ ಬರ್ತಕ್ಕ ಒಂದು 15-20 ನಿಮಿಷ ಕಾಯ್ತ್ರಿ. ಅಲ್ಲಿ ಏನಾಕೈತಿ ಅಂದ್ರ ಬಹಳ ಫಸ್ಟ್ ಕಾಯಿ ಮಾಡಂಗಿಲ್ಲ. ಏನ್ ಫಸ್ಟ್ ಆಗೈತಿ ಅಂತ ಹೇಳ್ತೀವಿ. ಬಂದು ಹೇಳೋರಿಗೆ ಎಲ್ಲ ಸಮಾಧಾನ ಕಾಯ್ಬೇಕು. ಅಲ್ಲಿ ಯಾರು ಸಮಾಧಾನ ಇರ್ಬೇಕಂತ ನಮ್ಮಲ್ಲಿ ಎಲ್ಲಾ ಕಂಪನಿಗಳಲ್ಲಿ ವಿನಂತಿ. ನಮಸ್ಕಾರ. ಇದ್ರ ಜೊತೆಯಲ್ಲೇ ಹಳೆ ಬಾಕಿ ಅಂದಿದ್ವಿ, ಹಳೆ ಬಾಕಿ ವಸೂಲಾತಿ ಬಂದತಿ. ಆಮೇಲೆ ಹಳೆ ಬಾಕಿ ಬಗ್ಗೆ ಇನ್ನೊಂದ್ ಚೂರು ಒಂದ್ ಸ್ವಲ್ಪ ಸಣ್ಣದೊಂದು ಉಳ್ದತ್ತಲ್ಲ. ಏನಂದ್ರೆ ಎಲ್ಲಾ ಕಾರ್ಖಾನೆಗಳಿಂದ ನೀವು ಕಿಲೋಮೀಟರ್ ತಗೊಂಬ ಅಂತ ಹೇಳಿದ್ವಲ್ಲ, ಅವ್ರು ತರ್ತಾರಿ. ನಮ್ಮ ಪೊಲೀಸ್ ಅಂತವ್ರು ಹೇಳ್ಯಾರ, ಅವ್ರಿಗೆ ಬರ್ತಾರ. ಅವ್ರಿಗೆ 3 ಗಂಟೆ ಟೈಮಿಂಗ್ ಹೇಳಿದ್ವಿ. ಅವ್ರಿಗೆ 3 ಗಂಟೆ ಟೈಮಿಂಗ್ ಹೇಳ್ತಾರೆ, ಎಲ್ಲಾರು ಕಾರ್ಖಾನೆ ತರ್ತಾರ. ಅದು ಕಿಲೋಮೀಟರ್ ಇರ್ಲಿ. ಈಗ ಬಂದದ್ದೇನಂದ್ರೆ ಈ ವರ್ಷದ್ದು 3,500 ರೂಪಾಯಿ ಮೊದಲೇ ಕಂತಿನ ಕೊಡ್ಬೇಕು. ಆಮೇಲೆ ಹೋದ ವರ್ಷದ 2ನೇ ಕಂತಿನ ಅಂತೇಳಿ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಮೊನ್ನೆ ಒಂದೇನು ಬಹಳ ಅಪಾಯಕಾರಿಯಾಗಿರುವಂತ ಒಂದು ಹೇಳಿಕೆಯನ್ನ ಬಂದತಿ. ರೈತರಿಗೆ ಗೊಂದಲ ಸೃಷ್ಟಿ ಮಾಡುವಂಥದ್ದು, ರೈತರ ಕನ್ಫ್ಯೂಷನ್ ಮಾಡುವಂಥದ್ದು. ನಾವು ಪ್ರತಿ ವರ್ಷನೂ ಕೂಡ ಕಬ್ಬಿಗೆ ದರ ಬೇಕು, ಹಳೆ ಬಾಕಿ ಕೊಡುತ್ತೆ ಹೋರಾಟ